ಹೆಸರು HD ವಿಶ್ವನಾಥ್ ಅಂತೇಳಿ ಬೆಂಗಳೂರಿನಲ್ಲಿರ್ತಕ್ಕಂತಹ ಅಮೋಘ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸುಮಾರು 12 ವರ್ಷಗಳ ತರಬೇತಿಯ ಹಿನ್ನೆಲೆಯಲ್ಲಿ ಸ್ವತಃ ನಾನೇ ಭಾರತ ಸಂವಿಧಾನದ ಪುಸ್ತಕವನ್ನು ರಚನೆ ಮಾಡಿದ್ದು. ಈಗಾಗಲೇ ಅತ್ಯಂತ ಕಡಿಮೆ ಅವಧಿಯಲ್ಲಿ 5ನೇ ಪ್ರಸ್ತುತ ಅವಧಿ ಹೊರಬರ್ತಾ ಇದೆ. ಈ ಒಂದು ಪುಸ್ತಕ ಹಲವು ವಿಶಿಷ್ಟ ಲಕ್ಷಣದಿಂದ ಕೂಡಿದೆ ಅನ್ನೋಂತ ಹೇಳಿ ನಿಮ್ಮ ಮುಂದೆ ಹೇಳಿಕೆ ಇಚ್ಛೆ ಪಡ್ತಾನೆ. ಸುಮಾರು 43 ವರ್ಷಗಳ 1976ರಿಂದ ಇಲ್ಲಿವರೆಗೆ 2019ರವರೆಗಿನ IAS ಪ್ರಶ್ನೆ ಪತ್ರಿಕೆಯ ಪೂರ್ವಭಾವಿ ಪ್ರಶ್ನೆ ಪರೀಕ್ಷೆಯ ಸುಮಾರು 43 ವರ್ಷಗಳ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದೇನೆ. ಹಾಗೆ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ KS ಮತ್ತು IS ನ ಸುಮಾರು 10 ವರ್ಷಗಳ ಮುಖ್ಯ ಪರೀಕ್ಷೆಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಪುಸ್ತಕದಲ್ಲಿ ಇಟ್ಟಿದ್ದೇನೆ. ಹಾಗೆ ದೇಶದ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳ ಅವರ ಸಂಪೂರ್ಣವಾದ ಒಂದು ವ್ಯಕ್ತಿತ್ವ ಪರೀಕ್ಷೆಯನ್ನು ಕೂಡ ಮಾಡಿಕೊಂಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿ ಆಗಲಿ ಅಂತೇಳಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಕನ್ನಡ ಮಾಧ್ಯಮದಲ್ಲಿ ಇಷ್ಟೊಂದು ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ಪುಸ್ತಕ ಈ ಒಂದು ನಾನು ಸ್ವಯಂ ರಚನೆ ಮಾಡತಕ್ಕಂಥ ಭಾರತ ಸಂವಿಧಾನ ಕೃತಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ವಿದ್ಯಾರ್ಥಿಗಳ ಒಂದು ಸಹಕಾರದಿಂದಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ 5ನೇ ಅವಧಿ ಕೂಡ ಹೊರಬರ್ತಾ ಇದೆ. ಈ ಲಾಕ್ಡೌನ್ ಮುಗಿದ ನಂತರದಲ್ಲೇ ತಕ್ಷಣದಲ್ಲೇ ಅದು ಮಾರುಕಟ್ಟೆಯಲ್ಲಿ ಕೂಡ ಲಭ್ಯ ಆಗುತ್ತೆ. ದೇಶದಾದ್ಯಂತ ಕೊರೋನಾ ಹಬ್ಬಿರೋದ್ರಿಂದಾಗಿ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ನೇರವಾದಂತಹ ಒಂದು ತರಗತಿಯ ಸೌಲಭ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲದೇ ಇರೋದ್ರಿಂದಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ತರಗತಿಗಳನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಈ ದಿನ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನದಲ್ಲಿ ಬರ್ತಕ್ಕಂತಹ ಕೆಲವೊಂದು ಪರಿಕಲ್ಪನೆಗಳ ಪರಿಚಯವನ್ನ ಮಾಡಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ದಿನದ ತರಗತಿಯ ಒಂದು ವಸ್ತು ವಿಷಯ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅಂತಕ್ಕಂಥದ್ದು. ಪ್ರಪಂಚದ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ಒಂದು ಆಡಳಿತಾತ್ಮಕ ಹಿನ್ನೆಲೆಯಲ್ಲಿ ತನ್ನ ಆಡಳಿತದ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಈ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸುವಂತಹ ಹಿನ್ನೆಲೆಯಲ್ಲಿ ತನ್ನದೇ ಆದಂತಹ ಕೆಲವೊಂದು ಆಡಳಿತಾತ್ಮಕ ಕಾನೂನುಗಳನ್ನ, ಶಾಸನಗಳನ್ನ ರಚನೆ ಮಾಡಿಕೊಂಡಿರೋದನ್ನ ನಾವು ಗಮನಿಸ್ತೇವೆ. ಸಂವಿಧಾನ ಇಲ್ಲಿರ್ತಕ್ಕಂತಹ ಯಾವುದೇ ರಾಷ್ಟ್ರದ ಒಂದು ಆಳ್ವಿಕೆಯನ್ನ ನಾವು ಊಹೆ ಮಾಡಿಕೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಒಬ್ಬ ವ್ಯಕ್ತಿಗೆ ಶಿರವಿಲ್ಲದ ದೇಹ ಹೇಗೆ ಸಾಧ್ಯವಿಲ್ವೋ ಹಾಗೆ ಯಾವುದೇ ಒಂದು ರಾಷ್ಟ್ರಕ್ಕೆ ಸಂವಿಧಾನ ಇಲ್ಲಿರ್ತಕ್ಕಂತಹ ಒಂದು ರಾಷ್ಟ್ರವನ್ನ ನಾವು ಊಹೆ ಮಾಡಿಕೊಳ್ಳಲಿಕ್ಕೆ ಕೂಡ ಅಸಾಧ್ಯವಾದಂತಹ ಒಂದು ಸಂದರ್ಭ. ಈ ಹಿನ್ನೆಲೆಯಲ್ಲಿ ಪ್ರಪಂಚದ ಬಹುತೇಕ ಎಲ್ಲಾ ರಾಷ್ಟ್ರಗಳು ಕೂಡ ತಮ್ಮ ತಮ್ಮ ಒಂದು ರಾಜಕೀಯ, ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿಗೆ ತಕ್ಕ ಹಾಗೆ ಪ್ರತ್ಯೇಕವಾದ ಒಂದು ಸಂವಿಧಾನವನ್ನು ನಾವು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಪ್ರಪಂಚದಲ್ಲೇ ಸಂವಿಧಾನವನ್ನ ರಚನೆ ಮಾಡಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಆ ಸಂವಿಧಾನ ರಚನೆ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಒಂದು ಸಂವಿಧಾನ ರಚನಾ ಸಭೆಯನ್ನ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನ ರಚನೆ ಮಾಡಿಕೊಂಡು ಆ ಮೂಲಕವಾಗಿ ತನ್ನ ದೇಶಕ್ಕೆ ಬೇಕಾದಂತಹ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಳ್ತಕ್ಕಂತಹ ಒಂದು ಅವಕಾಶವನ್ನ, ಒಂದು ಭೂಮಿಕೆಯನ್ನ, ಒಂದು ಪಂಕ್ತಿಯನ್ನ ಮೊದಲಿಗೆ ಹಾಕೊಟ್ಟಂತಹ ಒಂದು ರಾಷ್ಟ್ರ ಅಮೆರಿಕ. ಈ ಹಿನ್ನೆಲೆಯಲ್ಲಿ 1787ರ ಫಿಲಡೆಲ್ಫಿಯಾ ಅಧಿವೇಶನದಲ್ಲಿ ತನ್ನ ದೇಶಕ್ಕೆ ಬೇಕಾದಂತಹ ಒಂದು ಸಂವಿಧಾನವನ್ನ ಅಮೆರಿಕ ರಾಷ್ಟ್ರ ರಚನೆ ಮಾಡಿಕೊಳ್ಳುವುದನ್ನ ನಾವು ಇತಿಹಾಸದ ಪುಟಗಳಲ್ಲಿ ನಾವು ಗಮನಿಸ್ತೇವೆ. ಹಾಗೆ ನಾವು ಈಗ ಪ್ರಸ್ತಾಪ ಮಾಡ್ತಿರ್ತಕ್ಕಂತಹ ಪ್ರಸ್ತಾವನೆ ಏನಿದೆ, ಈ ಒಂದು ಪ್ರಸ್ತಾವನೆ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಕೂಡ ನಮ್ಮ ಒಂದು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಸಂವಿಧಾನ ರಚನಾಕಾರರು, ಅಲ್ಲಿರ್ತಕ್ಕಂಥ ಹಲವಾರು ಹಿರಿಯರು, ಬುದ್ಧಿಜೀವಿಗಳು ಈ ಒಂದು ಪ್ರಸ್ತಾವನೆ ಅಂತಕ್ಕಂತಹ ಒಂದು ಪಠ್ಯವನ್ನ ಅಳವಡಿಸಿಕೊಳ್ಳಬೇಕಾದ ಸಂದರ್ಭದಲ್ಲಿ ನಾವು ಯಾವ ಒಂದು ದೇಶದಿಂದ ಅಳವಡಿಸಿಕೊಂಡಿದ್ದೀವಿ, ಹಲವಾರು ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ನಾವು ಹಲವಾರು ಪರಿಕಲ್ಪನೆಗಳನ್ನ ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಿರುವ ಹಾಗೆ ಪ್ರಸ್ತಾವನೆ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಕೂಡ ನಾವು ಅಮೆರಿಕ ದೇಶದ ಸಂವಿಧಾನದಿಂದ ಅಳವಡಿಸಿಕೊಂಡಿರುವುದನ್ನ ನಾವು ಇತಿಹಾಸದ ಪುಟಗಳಲ್ಲಿ ನಾವು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯು ಕೂಡ ಒಂದು ದೇಶದ ಸಂವಿಧಾನದಲ್ಲಿ ತನ್ನದೇ ಅಂತ ಒಂದು ಪ್ರಮುಖವಾದ ಒಂದು ಪಾತ್ರವನ್ನ ವಹಿಸ್ತಾ ಇದೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಒಂದು ಪ್ರಸ್ತಾವನೆಯನ್ನ ನಾವು ಒಂದು ಪರಿಚಯಾತ್ಮಕ ಹೇಳಿಕೆ, ದೃಢೀಕರಣ ತತ್ವ ಅಂತೇಳಿ ಹಲವಾರು ವ್ಯಾಖ್ಯಾನಗಳಲ್ಲಿ ಇದನ್ನ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ನಮ್ಮ ಭಾರತ ಸಂವಿಧಾನ ಯಾವುದೇ ಒಬ್ಬ ಪುಸ್ತಕದ ಲೇಖಕ ಒಂದು ಪಠ್ಯ ಪುಸ್ತಕವನ್ನು ರಚನೆ ಮಾಡುವಾಗ ಆ ಪಠ್ಯ ಪುಸ್ತಕದ ಒಂದು ಹಿನ್ನೆಲೆ, ತಾನು ಸಮಾಜಕ್ಕೆ ಕೊಡ್ತಾ ಇರತಕ್ಕಂಥ ಒಂದು ಸಂದೇಶ, ಇವೆಲ್ಲವನ್ನೂ ಕೂಡ ತನ್ನ ಒಂದು ಪೀಠಿಕೆಯ ಭಾಗದಲ್ಲಿ
ತನ್ನ ಒಂದು ಹಿತನುಡಿಗಳಲ್ಲಿ ಹೇಗೆ ಪ್ರಸ್ತಾಪ ಮಾಡ್ತಾನೋ ಹಾಗೆ ಈ ದೇಶದ ಸಂವಿಧಾನ ಭಾರತ ದೇಶದ ಸಮಸ್ತ ನಾಗರಿಕರಿಗೆ ಪ್ರಜೆಗಳಿಗೆ ಏನೆಲ್ಲ ಅವಕಾಶಗಳನ್ನ ಸೌಲಭ್ಯಗಳನ್ನ ಹಕ್ಕುಗಳನ್ನ ಕರ್ತವ್ಯಗಳನ್ನ ಕೊಟ್ಟಿದೆ ಅಂತಕ್ಕಂಥ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ನಮಗೆ ತಿಳಿಸಿಕೊಡುವಂತಹ ಒಂದು ಪ್ರಮುಖವಾದ ಭಾಗ ಯಾವುದು ಅಂದ್ರೆ ಈ ಒಂದು ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅಂತೇಳಿ ಕರೀತೀವಿ. ಈ ಹಿನ್ನೆಲೆಯಲ್ಲಿ ಸಂವಿಧಾನದ ಪರಿಚಯಾತ್ಮಕ ಹೇಳಿಕೆಯೂ ಕೂಡ ಹೌದು, ಹಾಗೆ ದೃಢೀಕರಣ ತತ್ವವೂ ಕೂಡ ಹೌದು. ಈ ಒಂದು ಪ್ರಸ್ತಾವನೆಯ ರಚನೆಯ ಸಂದರ್ಭದಲ್ಲಿ ಪ್ರಸ್ತಾವನೆ ಒಳಗೊಂಡಿರ್ತಕ್ಕಂಥ ಅಂಶಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂತಹ ಕೆಲವೊಂದು ಅಂಶಗಳು ಬೇರೆ ಬೇರೆ ರಾಷ್ಟ್ರದಿಂದ ಪ್ರಭಾವಿತ ಆಗಿರುವುದನ್ನ ನಾವು ಗಮನಿಸ್ತೇವೆ. ಎಕ್ಸಾಂಪಲ್, ನಾವು ಪ್ರಪಂಚದಲ್ಲಿ ಹಲವಾರು ರಾಷ್ಟ್ರಗಳ ಒಂದು ಕ್ರಾಂತಿಗಳನ್ನು ಗಮನಿಸಿದಾಗ 1917ರ ರಷ್ಯಾ ಕ್ರಾಂತಿ ಆಗಲಿ, 1789ರ ಫ್ರಾನ್ಸ್ ಕ್ರಾಂತಿಯನ್ನ ನಾವು ಉದಾಹರಣೆಗೆ ಕೊಡ್ತೀವಿ. ಇದಕ್ಕೆ ಏನಕ್ಕೆ ಎರಡು ಕ್ರಾಂತಿಯನ್ನು ನಾವು ಉದಾಹರಣೆಗೆ ಕೊಡ್ತಾ ಇದ್ದೀವಿ ಅಂತ ಬಂದಾಗ ನಮ್ಮ ಪ್ರಸ್ತಾವನೆ ಒಳಗೊಂಡಿರ್ತಕ್ಕಂತಹ ಜಸ್ಟಿಸ್ ಅಂತಕ್ಕಂಥ ಒಂದು ಪದ ಏನಿದೆ, ನ್ಯಾಯ ಅಂತಕ್ಕಂಥ ಒಂದು ಪದ ಏನಿದೆ, ಅದರಲ್ಲಿ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಅಂತಕ್ಕಂಥ ಮೂರು ಪರಿಕಲ್ಪನೆ ಏನಿದೆ, ಆ ಮೂರು ಪರಿಕಲ್ಪನೆಗಳು ನಮಗೆ ಪ್ರಭಾವಿತವಾಗಿರ್ತಕ್ಕಂಥದ್ದು ಯಾವ ಕ್ರಾಂತಿಯಿಂದ ಅಂದ್ರೆ 1917ರ ರಷ್ಯಾ ಕ್ರಾಂತಿಯಿಂದ. ಅದೇ ನಮ್ಮ ಪ್ರಸ್ತಾವನೆಯಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಮುಖ ಅಂಶ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಥವಾ ಸಹೋದರತ್ವ, ಈಕ್ವಾಲಿಟಿ, ಲಿಬರ್ಟಿ ಅಂಡ್ ಫ್ರೆಟರ್ನಿಟಿ. ಈ ಮೂರು ಅಂಶಗಳು ಕೂಡ 1789ರ ಫ್ರಾನ್ಸ್ ಕ್ರಾಂತಿಯಿಂದ ಪ್ರಭಾವಿತವಾದಂತಹ ಅಂಶಗಳು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದ್ರೆ ಈ ಒಂದು ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ ಅಂತಕ್ಕಂಥದ್ದು ಫ್ರಾನ್ಸ್ ಕ್ರಾಂತಿಯ ಒಂದು ಘೋಷವಾಕ್ಯ, ಧ್ಯೇಯವಾಕ್ಯ ಆಗಿರುವುದನ್ನು ಕೂಡ ಗಮನಿಸ್ತೀವಿ. ಹಾಗೆ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಡಕಾಗಿರತಕ್ಕಂತಹ ಪ್ರಮುಖ ಅಂಶಗಳು ಕೂಡ ಒಂದು ಅಂತೇಳಿ ನಾವು ಕರಿತೀವಿ. ಇನ್ನು ಈ ಒಂದು ಪ್ರಸ್ತಾವನೆಯ ಹಿನ್ನೆಲೆ ಏನು, ಪ್ರಸ್ತಾವನೆಯನ್ನು ಯಾವಾಗ ನಾವು ಅಳವಡಿಸಿಕೊಂಡ್ವಿ, ಪ್ರಸ್ತಾವನೆಯನ್ನ ಅಳವಡಿಸಿಕೊಳ್ಳುವ ಸಂದರ್ಭದಲ್ಲಿ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದಂಥವ್ರು ಯಾರು ಅಂತೇಳಿ ಬಂದಾಗ ಇದರ ಬ್ಯಾಕ್ಗ್ರೌಂಡ್ ಅನ್ನ, ಹಿನ್ನೆಲೆಯನ್ನ ಗಮನಿಸೋದಾದ್ರೆ, ಪ್ರಸ್ತಾವನೆ ಹಿನ್ನೆಲೆಯನ್ನ ಗಮನಿಸೋದಾದ್ರೆ, ಸಂವಿಧಾನ ರಚನಾ ಸಭೆ 1946 ಡಿಸೆಂಬರ್ನಲ್ಲಿ ಅಸ್ತಿತ್ವಕ್ಕೆ ಬಂತು. ಹಲವಾರು ಕಮಿಟಿಗಳನ್ನ, ಸಬ್ ಕಮಿಟಿಗಳನ್ನ ರಚನೆ ಮಾಡಿದ್ರು. ಹಲವಾರು ಹಿರಿಯ ನಾಯಕರಿಗೆ ಒಂದೊಂದು ಕಮಿಟಿಯ ನೇತೃತ್ವ ವಹಿಸಿಕೊಟ್ರು. ಈಗಿರುವ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆಯ ಅಧಿವೇಶನ ನಡೆದಿದ್ದು ನಾವು ನೋಡಿದಾಗ 1946 ಡಿಸೆಂಬರ್ 9ನೇ ತಾರೀಕು ಅಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರ ಅಧ್ಯಕ್ಷತೆಯಲ್ಲಿ ತಾತ್ಕಾಲಿಕ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಮೊದಲ ಅಧಿವೇಶನವೇ ಸಂವಿಧಾನ ರಚನಾ ಸಭೆಯ ಪ್ರಥಮ ಅಧಿವೇಶನ. ಆನಂತರದಲ್ಲಿ ಈ ಒಂದು ಸಂವಿಧಾನ ರಚನಾ ಸಭೆ ಪೂರ್ಣ ಪ್ರಮಾಣದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಕಾಯಂ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಸದಸ್ಯರನ್ನ ಇವೆಲ್ಲವನ್ನೂ ಕೂಡ ಪೂರ್ಣಗೊಳಿಸಿದ್ದು ಅದೇ 1946 ಡಿಸೆಂಬರ್ 11ನೇ ತಾರೀಕಿನ ಅಧಿವೇಶನ. ಆಫ್ಟರ್ 2 days ನಡೆದಂತಹ ಸಭೆಯಲ್ಲಿ ಒಂದು ಪೂರ್ಣ ಪ್ರಮಾಣದ ಸಭೆ ಅಸ್ತಿತ್ವಕ್ಕೆ ಬಂತು. ಡಾಕ್ಟರ್ ಬಾಬುರಾಜೇಂದ್ರ ಪ್ರಸಾದ್ ಪೂರ್ಣ ಪ್ರಮಾಣದ ಅಧ್ಯಕ್ಷರಾದರು. ಹಾಗೆಯೇ ಎಚ್.ಸಿ. ಮುಖರ್ಜಿ ಮತ್ತು ಟಿ.ಡಿ. ಕೃಷ್ಣಮಾಚಾರಿ ಉಪಾಧ್ಯಕ್ಷರಾದರು. ಹಾಗೆ ದೇಶೀಯ ಸಂಸ್ಥಾನಗಳಿಂದ ಮತ್ತೆ ಬ್ರಿಟಿಷ್ ಪ್ರಾಂತ್ಯಗಳಿಂದ ಸದಸ್ಯರನ್ನು ಕೂಡ ನೇಮಕ ಮಾಡಲು ಟೋಟಲ್ ಯಾವತ್ತಿಗೆ ಪ್ರಾರಂಭದಲ್ಲಿ 389 ಮಂದಿ ಸದಸ್ಯರನ್ನ ನಮ್ಮ ಭಾರತ ಸಂವಿಧಾನ ರಚನಾ ಸಭೆ ಹೊಂದಿತ್ತು ಅನ್ನೋದನ್ನ ನಾವು ಸ್ಮರಿಸಿಕೊಳ್ತೇವೆ. ಇನ್ನು ಈ ಒಂದು ಸಂವಿಧಾನ ರಚನಾ ಸಭೆಯ ಸಂದರ್ಭದಲ್ಲಿ ಪ್ರಸ್ತಾವನೆಯ ಒಂದು ಪರಿಕಲ್ಪನೆ, ಪ್ರಸ್ತಾಪ ಆಗಿದ್ದು ಯಾವಾಗ ಪ್ರಸ್ತಾಪ ಆಯಿತು, ಯಾರಿಂದ ಪ್ರಸ್ತಾಪ ಆಯಿತು ಅನ್ನೋ ವಿಚಾರವನ್ನು ನೋಡಿದಾಗ ಅದೇ 1946 ಡಿಸೆಂಬರ್ 13. ಆ ಡಿಸೆಂಬರ್ 13ರಂದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಈ ಒಂದು ಪ್ರಸ್ತಾವನೆಯ ಪರಿಕಲ್ಪನೆಯನ್ನ ಭಾರತ ಸಂವಿಧಾನ ರಚನಾ ಸಭೆಯ ಮುಂದೆ ಮೊದಲ ಬಾರಿಗೆ ಮಂಡನೆ ಮಾಡ್ತಾರೆ. ಇದಾಗಿ ಹೇಳಿದಾಗೆ ಸಂವಿಧಾನದ ಒಂದು ಪ್ರಸ್ತಾವನೆ ಅಂತಕ್ಕಂಥದ್ದು ಒಂದು ಪರಿಚಯಾತ್ಮಕ ಹೇಳಿಕೆ ಅಂತ ನಾವು ಹೇಳ್ತಿದ್ವಿ. ಹಾಗೆ ಈ ಒಂದು ಪರಿಚಯಾತ್ಮಕ ಹೇಳಿಕೆಯಂತಹ ಪ್ರಸ್ತಾವನೆ ಯಾವ ಯಾವ ಅಂಶಗಳನ್ನು ಒಳಗೊಂಡಿರಬೇಕು, ಈ ದೇಶದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಅಂಶಗಳೆಲ್ಲವನ್ನೂ ಒಳಗೊಂಡಂತೆ ನಮ್ಮ ದೇಶದ ಸಂವಿಧಾನ ಯಾವ ಯಾವ ಅಂಶಗಳನ್ನು ಒಳಗೊಂಡಿರಬೇಕು ಅಂತಕ್ಕಂಥ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ, ಹೇಳಿಕೆಯನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಮೊದಲ ಬಾರಿಗೆ ಮಂಡನೆ ಮಾಡಿದರು. ಅದರಲ್ಲಿ ಸ್ವಾತಂತ್ರ್ಯ ಅನ್ನೋದು, ಸಮಾನತೆ ಅನ್ನೋದು, ಪರಮಾಧಿಕಾರ ಅಂತಕ್ಕಂಥದ್ದು, ಗಣರಾಜ್ಯ ಅಂತಕ್ಕಂಥದ್ದು, ಅಲ್ಪಸಂಖ್ಯಾತರ ಹಿತರಕ್ಷಣೆ ಅಂತಕ್ಕಂಥದ್ದು, ಈ ಎಲ್ಲಾ ಅಂಶಗಳನ್ನ ಒಳಗೊಂಡಂತಹ ಒಂದು ಪ್ರಸ್ತಾಪವನ್ನ ಡಿಸೆಂಬರ್ 13, 1946ರಲ್ಲಿ ಜವಾಹರ್ಲಾಲ್ ನೆಹರು ಅವರು ರಚನಾ ಸಭೆಯ ಮುಂದೆ ಮಂಡನೆ ಮಾಡ್ತಾರೆ. ರಚನಾ ಸಭೆಯ ಮುಂದೆ ಮಂಡನೆ ಮಾಡಿದಾಗ ಅದರ ಬಗ್ಗೆ ಇತರರೆಲ್ಲರೂ ಕೂಡ ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತಾರೆ. ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿ ಆ ಒಂದು ಪ್ರಸ್ತಾವನೆಯ ಅಂಶಗಳಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ
ಅಂತಿಮವಾದಂತಹ ಒಂದು ಪ್ರಸ್ತಾವನೆ ಹೇಳಿಕೆಯನ್ನ ಎಲ್ಲರ ಒಂದು ಒಮ್ಮತ ಅಭಿಪ್ರಾಯದೊಂದಿಗೆ ಅದನ್ನ ಸೇರ್ಪಡೆಗೊಳಿಸ್ತಾರೆ. ಅದಕ್ಕೆ ಒಂದು ತಾತ್ವಿಕ ಒಂದು ಅಂತಿಮ ರೂಪವನ್ನ ಅವರು ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಹಲವಾರು ಅಭಿಪ್ರಾಯಗಳು ಕೂಡ ಬಂತು. ಸಾಮಾಜಿಕ ರಾಜಕೀಯವಾದಂತಹ ಒಂದು ಆರ್ಥಿಕ ನ್ಯಾಯವನ್ನು ಕೊಡಬೇಕು, ಸಮಾನತೆಯನ್ನು ಕೊಡಬೇಕು ಅಂತಕ್ಕಂಥ ವಿವಿಧ ಅಭಿಪ್ರಾಯಗಳನ್ನು ಹಲವಾರು ಜನ ಮಂಡನೆ ಮಾಡ್ತಾರೆ. ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಕ್ರೋಢೀಕರಣ ಮಾಡ್ತಾರೆ. ಜೊತೆಗೆ ಅಲ್ಲಿ ಅಂತಿಮವಾಗಿ ಬಂದಂತಹ ಸಂದರ್ಭದಲ್ಲಿ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತಕ್ಕಂಥದ್ದು ಸಾರ್ವಭೌಮತೆ ಇದೆ. ಸಾರ್ವಭೌಮತೆ ಗಣತಂತ್ರ ಅಂತಕ್ಕಂಥ ವ್ಯವಸ್ಥೆ ಏನಿತ್ತು ಅದರ ಜೊತೆಗೆ ಸಾರ್ವಭೌಮತೆ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನ ನಾವು ಸೇರ್ಪಡೆ ಮಾಡಬೇಕು ಅಂತೇಳಿ ಕೊನೆಗೆ ಅಂತಿಮವಾಗಿ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಅಂತಿಮವಾಗಿ ನಮ್ಮ ಪ್ರಸ್ತಾವನೆಗೆ ಅನುಮೋದನೆ ದೊರೆತಿದ್ದು ಯಾವಾಗ ಅಂದ್ರೆ 1945 ಜನವರಿ 22ನೇ ತಾರೀಕು. ಆ ಜನವರಿ 22, 1947ರಲ್ಲಿ ನಮ್ಮ ಒಂದು ಪ್ರಸ್ತಾವನೆ ಅಂಗೀಕಾರಗೊಂಡಿದ್ದನ್ನ ಅನುಮೋದನೆಗೊಂಡಿದ್ದನ್ನ ನಾವು ಗಮನಿಸ್ತೇವೆ. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಬಂದಿದೆ. ಪ್ರಸ್ತಾವನೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಯಾವ ದೇಶದಲ್ಲಿ ಅಳವಡಿಸಿಕೊಂಡಿದ್ದೀವಿ ಅಂತ ಬಂದಾಗ ಪ್ರಸ್ತಾವನೆ ಎಂಬ ಪರಿಕಲ್ಪನೆಯನ್ನ ನಾವು ಮೂಲಭೂತವಾಗಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಅಮೆರಿಕ ದೇಶದಿಂದ. ಒಂದು ಪ್ರಶ್ನೆ ಉತ್ತರ. ದೆನ್ ಅದೇ ಒಂದು ಪ್ರಸ್ತಾವನೆಯನ್ನ ಮೊದಲ ಬಾರಿಗೆ ಎಂದು ಮಂಡನೆ ಮಾಡಲಾಯಿತು, ಡೇಟು, ಮಂತು, ದೆನ್ ಇಯರ್ ಮೂರನ್ನು ಕೂಡ ಕೇಳಿದ್ದಾನೆ. 1946 ಡಿಸೆಂಬರ್ 13ನೇ ತಾರೀಕು ಅದರ ಮೊದಲ ಬಾರಿಗೆ ಮಂಡನೆ ಮಾಡಿತು. ದೆನ್ ಆ ನಂತರ ಮತ್ತೆ ಪ್ರಶ್ನೆ ಕೇಳಿದ್ದಾನೆ, ಆ ಒಂದು ಪ್ರಸ್ತಾವನೆಯನ್ನ ಮೊದಲ ಬಾರಿಗೆ ಮಂಡನೆ ಮಾಡಿದವರು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮೊದಲ ಬಾರಿಗೆ ಅದರ ಮಂಡನೆ ಮಾಡೋದನ್ನ ನಾವು ಗಮನಿಸ್ತೇವೆ. ಹೂ ಇಸ್ ಪ್ರೆಸೆಂಟೆಡ್ ಬೈ ಅಂತ ಬಂದಾಗ ಪಂಡಿತ್ ಜವಾಹರ್ಲಾಲ್ ನೆಹರು. Then another again, when approved the preamble from Constituent Assembly, ಸಂವಿಧಾನ ರಚನಾ ಸಭೆ ಎಂದು ಅಂಗೀಕರಿಸಿತು ಅಂತ ಬಂದಾಗ 1947 ಜನವರಿ 22ನೇ ತಾರೀಕು ಅದನ್ನ ಅನುಮೋದಿಸಿರುವುದನ್ನ ಒಪ್ಪಿಗೆ ಕೊಟ್ಟಿರುವುದನ್ನ ನಾವು ಗಮನಿಸ್ತೇವೆ. ಇಷ್ಟು ಕಾನ್ಸೆಪ್ಟ್ 4ರಿಂದ 5 ಪ್ರಶ್ನೆಗಳನ್ನ ಕೇಳುವುದನ್ನ ನಾವು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಜನವರಿ 22, 1947ರಲ್ಲಿ ಅಂಗೀಕಾರಗೊಂಡ ಮೇಲೆ ನಮ್ಮ ಒಂದು ಭಾರತ ಸಂವಿಧಾನದ ಪ್ರಸ್ತಾವನೆಯ ಪಠ್ಯ ಟೆಕ್ಸ್ಟ್ ಆಫ್ ಪ್ರಿಯಾಂಬಲ್ ಅಂತ ನಾವೇನು ಕರಿತೇವೆ, ಆ ಭಾರತ ಸಂವಿಧಾನದ ಒಂದು ಪಠ್ಯ ಯಾವ ರೀತಿ ಇದೆ ಅಂತ ಬಂದಾಗ ಪ್ರಸ್ತಾವನೆಯ ಪಠ್ಯ ಟೆಕ್ಸ್ಟ್ ಆಫ್ ಪ್ರಿಯಾಂಬಲ್ ಅಂತ ಹೇಳಿ ಕರಿತೇವೆ. ಇದು ಬಗ್ಗೆ ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾನೆ. UPSC ಮತ್ತು KPSC ಎಕ್ಸಾಮ್ ಕೇಳಿದ್ದಾನೆ. ಭಾರತ ಸಂವಿಧಾನದ ಪ್ರಸ್ತಾವನೆಯ ಆರಂಭಿಕ ಸಾಲು ಹೇಗೆ ಪ್ರಾರಂಭಗೊಳ್ಳುತ್ತದೆ? ಭಾರತೀಯರಾದ ನಾವು, ಸಮಸ್ತ ಭಾರತದ ಆಡಳಿತರಾದ ನಾವು, ಭಾರತದ ಪ್ರಜೆಗಳಾದ ನಾವು, ಭಾರತದ ಗಣರಾಜ್ಯದ ಪ್ರಜೆಗಳಾದ ನಾವು, ಈಗ 4 ಆಪ್ಷನ್ ಕೊಟ್ಟಿದ್ದಾನೆ. ಅದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು. ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ಪ್ರಾರಂಭ ಆಗ್ತಕ್ಕಂಥದ್ದು ಭಾರತದ ಪ್ರಜೆಗಳಾದ ನಾವು ಅನ್ನೋ ಒಂದು ಉಕ್ತಿಯೊಂದಿಗೆ ಅದು ಪ್ರಾರಂಭ ಆಗುವುದನ್ನ ನಾವು ಗಮನಿಸ್ತೇವೆ. ಅದೇ ಭಾರತದ ಪ್ರಜೆಗಳಾದ ನಾವು ಅಂತ ಹೇಳಿಕೊಂಡು ಆ ನಂತರದಲ್ಲಿ ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಆರಿಸಿಕೊಂಡು ಭಾರತದ ಸಮಸ್ತ ನಾಗರಿಕರಿಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವಗಳನ್ನು ನೀಡುವ ಮೂಲಕವಾಗಿ 1949 ನವೆಂಬರ್ 26ರ ಸಭೆಯಲ್ಲಿ ಅದನ್ನು ಅಂಗೀಕರಿಸಿ ಅಧಿನಿಯಮಿಸಿ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ ಅಂತ ಹೇಳಿ ನಮ್ಮ ಒಂದು ಭಾರತ ಸಂವಿಧಾನದ ಪ್ರಸ್ತಾವನೆಯ ಪಠ್ಯ ಇರೋದನ್ನ ನಾವು ಗಮನಿಸ್ತೇವೆ. ಸಂವಿಧಾನದಲ್ಲಿ ಇಲ್ಲಿ ಭಾರತದ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ, ಇಲ್ಲಿ ಪ್ರಸ್ತಾವನೆಯ ಪಠ್ಯವನ್ನು ತಿಳ್ಕೊಂಡ್ಮೇಲೆ ಪ್ರತಿಯೊಂದು ಪದಗಳ ಮಹತ್ವ ಏನು, ಸುಮ್ಮನೆ ಯಾವ್ಯಾವ ಪದವನ್ನ ಅಳವಡಿಸಲೇ ಪ್ರತಿಯೊಂದು ಪದಕ್ಕೂ ಕೂಡ ಒಂದೊಂದು ಒಡಗೂ ಕೂಡ ತನ್ನದೇ ಆದಂತಹ ಒಂದು ಹಿನ್ನೆಲೆ ಇರೋದನ್ನು ಗಮನಿಸ್ತೇವೆ. ಆ ಒಂದು ಹಿನ್ನೆಲೆಯನ್ನ ಆಧರಿಸೇನೆ ಇಲ್ಲಿ ಒಂದೊಂದು ಪದಗಳನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಅಳವಡಿಸಿರೋದನ್ನು ನಾವು ಗಮನಿಸ್ತಾ ಇದ್ವಿ.
ಇಲ್ಲಿ ಭಾರತದ ಪ್ರಜೆಗಳಾದ ನಾವು ಅಂತ ನೋಡ್ತಾ ಇದ್ದೀವಿ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ದೀವಿ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಏನ್ ಮಾಡಿದ್ರು, ಭಾರತದ ಪ್ರಜೆಗಳಾದ ನಾವು ಅಂತ ಬಂದಾಗ ಭಾರತ ಸಂವಿಧಾನದ ಪ್ರಮುಖ ಆಕರ ಯಾರು ಅಂದ್ರೆ ಈ ದೇಶದ ಪ್ರಜೆಗಳು, ಈ ದೇಶದ ನಾಗರಿಕರು. ಇಲ್ಲಿ ಭಾರತದ ಪ್ರಜೆಗಳಾದ ನಾವು ಅಂತಿಮವಾಗಿ ಮೊದಲ ಹೇಳಿಕೆ ಭಾರತದ ಪ್ರಜೆಗಳಾದ ನಾವು, ಅಂತಿಮ ಹೇಳಿಕೆ ಅಂಗೀಕರಿಸಿ ಅಧಿನಿಯಮಿಸಿ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ ಅಂತ ಬರುತ್ತೆ. ಪ್ರಥಮ ಹೇಳಿಕೆ ಮತ್ತು ಅಂತಿಮ ಹೇಳಿಕೆ ಎರಡನ್ನ ಗಮನಿಸಿದಾಗ ನಮಗೆ ಸೂಕ್ಷ್ಮವಾಗಿ ಗೋಚರ ಆಗ್ತಕ್ಕಂಥ ಅಂಶ ಏನು ಅಂತಂದ್ರೆ, ಭಾರತ ಸಂವಿಧಾನದ ಆಕರ ಅಂದ್ರೆ ಮೀನ್ ಮೂಲ ಸೋರ್ಸಸ್ ಯಾರು ಅಂತಂದ್ರೆ ಈ ದೇಶದ ನಾಗರಿಕರೇ, ಈ ದೇಶದ ಪ್ರಜೆಗಳೇ, ಸಿಟಿಜನ್ಸ್ ಆಫ್ ಇಂಡಿಯಾ. ಹಾಗೆ ಭಾರತದ ಸಾರ್ವಭೌಮತ್ವ ಅಂದ್ರೆ ಪರಮಾಧಿಕಾರ ಯಾರಲ್ಲಿ ಅಡಗಿದೆ ಅಂತ ಬಂದಾಗ ಭಾರತದ ಪ್ರಜೆಗಳಲ್ಲೇ ಆ ಒಂದು ಪರಮಾಧಿಕಾರ ಅಡಗಿರುವುದನ್ನ ನಾವು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಭಾರತದ ಜನರಲ್ಲೇ, ನಾಗರಿಕರಲ್ಲೇ, ಪ್ರಜೆಗಳಲ್ಲೇ ಈ ದೇಶದ ಅಧಿಕಾರ ಪರಮಾಧಿಕಾರ ಕೇಂದ್ರೀಕೃತಗೊಂಡಿರುವುದರಿಂದಾಗಿ ಈ ದೇಶದ ಸಂವಿಧಾನ ಯಾರಿಂದ ರಚನೆಗೊಂಡಿದೆ ಅಂತಂದ್ರೆ ಫ್ರಮ್ ದಿ ಪೀಪಲ್ ಆಫ್ ಇಂಡಿಯಾ, ಸಿಟಿಜನ್ಸ್ ಆಫ್ ಇಂಡಿಯಾ. ಈ ಒಂದು ಪ್ರಸ್ತಾವನೆ, ಈ ಒಂದು ಸಂವಿಧಾನ ಯಾರಿಂದ ರಚನೆಗೊಂಡಿದೆ ಅಂತ ಬಂದಾಗ ಭಾರತದ ಪ್ರಜೆಗಳಿಂದಲೇ ಈ ದೇಶದ ಸಂವಿಧಾನ ರಚನೆಗೊಂಡಿದೆ, ಜನರಿಂದಲೇ ರಚಿತವಾದಂತಹ ಒಂದು ಸಂವಿಧಾನ ಅಂತೇಳಿ ಇದನ್ನು ಕರೀತೇವೆ. ಇದು ಭಾರತದ ಪ್ರಜೆಗಳಾದ ನಾವು ಮತ್ತು ಅಂತಿಮವಾದಂತಹ ಒಂದು ಹೇಳಿಕೆ ಇದೆ, ಈ ಎರಡರ ಒಂದು ತಾತ್ಪರ್ಯ ಅಂತೇಳಿ ನಾವು ಕರಿತೀವಿ. ಅದರಿಂದಾಗಿ ಭಾರತ ಸಂವಿಧಾನ ಯಾರನ್ನ ಕೇಂದ್ರೀಕರಿಸಿದೆ, ಭಾರತ ನಾಗರಿಕರನ್ನ, ಪ್ರಜೆಗಳನ್ನ. ಹಾಗೆ ಈ ದೇಶದ ಸಂವಿಧಾನ ಯಾರಿಂದ ರಚನೆ ಆಗಿದೆ ಅಂದ್ರೆ ಫ್ರಮ್ ಸಿಟಿಜನ್ಸ್ ಆಫ್ ಇಂಡಿಯಾ, ಭಾರತ ನಾಗರಿಕರಿಂದಲೇ ರಚನೆ ಆಗಿದೆ ಅಂತ ಹೇಳಿ ಕರಿತೀವಿ. ಮುಂದುವರಿದ ಭಾಗವಾಗಿ ಸಾರ್ವಭೌಮ ಅಥವಾ ಪರಮಾಧಿಕಾರ ಅಂತ ಕೂಡ ಕರೀತಾರೆ. ಆಂಗ್ಲ ಭಾಷೆಯಲ್ಲಿ ಸಾವರಿನ್ ಅಂತೇಳಿ ಕರೀತಾರೆ. ಇಲ್ಲಿ ಪರಮಾಧಿಕಾರ, ಸಾರ್ವಭೌಮತೆ ಅಂದ್ರೆ ಏನು ಅಂತಂದ್ರೆ ಒಂದು ರಾಜ್ಯ ಅಥವಾ ಒಂದು ರಾಷ್ಟ್ರ ಹೊಂದಿರತಕ್ಕಂತಹ ಪರಮ ಶ್ರೇಷ್ಠ ಅಧಿಕಾರವನ್ನ ನಾವು ಸಾರ್ವಭೌಮತೆ ಅಥವಾ ಪರಮಾಧಿಕಾರ ಅಂತೇಳಿ ಕರಿತೀವಿ. ಇದು ಪ್ರಶ್ನಾರ್ಹವಾದದ್ದು, ಇದನ್ನು ಯಾರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಈ ದೇಶದ ತನ್ನದೇ ಆದಂತಹ ಒಂದು ಆಡಳಿತವನ್ನ ನಡೆಸುವಾಗ ಅದು ರಾಜಕೀಯವಾಗಿ ಆಗಲಿ, ಆರ್ಥಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ಇತರೆ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಒಂದು ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವಂತಹ ಅಧಿಕಾರ ಈ ದೇಶದ ಆಡಳಿತವನ್ನು ನಡೆಸುವಂತಹ ಜನಪ್ರತಿನಿಧಿಗಳಿಗಿದೆ. ಇಲ್ಲಿ ಯಾವ ಆಂತರಿಕ ಆಡಳಿತ ಆಗಲಿ, ಬಾಹ್ಯ ಆಡಳಿತ ಆಗಲಿ ಯಾರಿಂದಲೂ ಕೂಡ ಪ್ರಭಾವಕ್ಕೆ ಒಳಗಾಗಕ್ಕೆ ಅವಕಾಶ ಇಲ್ಲ. ನಮ್ಮ ದೇಶದ ಆಂತರಿಕ ಮತ್ತು ಬಾಹ್ಯ ವಿಚಾರದಲ್ಲಿ ಮೂರನೇ ವ್ಯಕ್ತಿ, ಪರ ವ್ಯಕ್ತಿ, ಥರ್ಡ್ ಪರ್ಸನ್ ಯಾರು ಕೂಡ ಇಂಟರ್ಫಿಯರ್ ಆಗಲಿಕ್ಕೆ ಅವಕಾಶ ಇಲ್ಲ. ಯಾವುದೇ ನಿರ್ಧಾರವನ್ನ ನಮ್ಮನ್ನ ಆಳುವಂತಹ ಸರ್ಕಾರದ ಜನಪ್ರತಿನಿಧಿಗಳೇ ಕೈಗೊಳ್ತಾರೆ. ಇದರಿಂದಾಗಿ ಜನತೆ ಈ ನಮ್ಮನ್ನು ಆಳುವಂತಹ ಪ್ರತಿನಿಧಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಮೂಲಕವಾಗಿ ನಾವು ಜಾಗತಿಕ ಮಟ್ಟದಲ್ಲಿ ನೋಡಿದಾಗ USA ನೇತೃತ್ವದಲ್ಲಿ ಬಂಡವಾಳಶಾಹಿ, ರಷ್ಯಾ ನೇತೃತ್ವದಲ್ಲಿ ನಾವು ಕಮ್ಯುನಿಸ್ಟ್ ಅನ್ನು ನೋಡಿದಾಗ ಈ ಎರಡಕ್ಕೂ ಒಳಪಡದಂತಹ ಸಂಕ್ಷಿಪ್ತವಾದಂತಹ ತಟಸ್ಥವಾದಂತಹ ಜಗತ್ತೇ ಮೆಚ್ಚುವಂತಹ ಒಂದು ಅಲಿಪ್ತ ನೀತಿಯನ್ನ ಅನುಸರಿಸಿದಂತಹ ಒಂದು ಕೀರ್ತಿ ಭಾರತಕ್ಕೆ ಸಲ್ಲುತ್ತೆ. ಎಕ್ಸಾಂಪಲ್, ಸಾರ್ವಭೌಮತೆ ಎಂದಾಗ ನಾವು ಯಾರ ಒಂದು ಪ್ರಭಾವಕ್ಕೂ ಒಳಗಾಗಿಲ್ಲ, ಹಿಡಿತಕ್ಕೂ ಒಳಗಾಗಿಲ್ಲ, ದಾಸ್ಯಕ್ಕೂ ಒಳಗಾಗಿಲ್ಲ. ಈ ನೆಲದಲ್ಲಿ ನಮ್ಮದೇ ಆದಂತಹ ಸ್ವತಂತ್ರ ನೀತಿಯನ್ನು ಅನುಸರಿಸ್ತಾ ಇದ್ದೇವೆ, ಅಲಿಪ್ತ ನೀತಿ. ನಮ್ಮದೇ ಆದಂತಹ ಒಂದು ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿ ಅಳವಡಿಸಿಕೊಂಡಿದ್ದೇವೆ, ನಮ್ಮ ಒಂದು ಸ್ವಾತಂತ್ರ್ಯ, ಪರಮಾಧಿಕಾರ. ನಮ್ಮದೇ ಆದಂತಹ ಯೋಜನೆಗಳನ್ನು ಅಳವಡಿಸಿಕೊಳ್ತಾ ಇದ್ದೇವೆ, ಅದು ನಮ್ಮ ಅಧಿಕಾರ. ರಕ್ಷಣಾ ನೀತಿ ಆಗಲಿ, ವಿದೇಶಾಂಗ ನೀತಿ ಆಗಲಿ, ಇದರಲ್ಲಿ ಯಾರು ಕೂಡ ಅನ್ಯರ ಒಂದು ಹಸ್ತಕ್ಷೇಪ ಇಲ್ಲ. ಇದನ್ನೇ ಪರಮಾಧಿಕಾರ, ಸಾರ್ವಭೌಮತೆ ಅಂತ ಕರೀತೀವಿ. ದೆನ್ ಆ ನಂತರದಲ್ಲಿ ಸಮಾಜವಾದಿ, ಸೋಷಿಯಲಿಸಂ. ಬಹುಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ, ಈ ಒಂದು ಸಮಾಜವಾದಿ ಅಂತಕ್ಕಂಥ ಒಂದು ಪರಿಕಲ್ಪನೆ ಏನಿದೆ, ಆ ಸಮಾಜವಾದಿ ಅನ್ನೋ ಒಂದು ಪರಿಕಲ್ಪನೆ ಪ್ರಸ್ತಾವನೆಯ ಮೂಲ ಪಠ್ಯದಲ್ಲಿ ಇರಲಿಲ್ಲ. 1947 ಜನವರಿ 27 ಏನೋ ಅಂಗೀಕಾರ ಆಯಿತು. ಅದರಲ್ಲಿ ಸಮಾಜವಾದಿ ಅಂತಕ್ಕಂಥ ಒಂದು ಪರಿಕಲ್ಪನೆ ಇರಲಿಲ್ಲ. ಈ ಸಮಾಜವಾದಿ ಅಂತಕ್ಕಂಥ ಒಂದು ಪರಿಕಲ್ಪನೆ ಬಂದಿದ್ದು 1976 42ನೇ ತಿದ್ದುಪಡಿಯ ಮೂಲಕ. 1976ರಲ್ಲಿ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡೋದ್ರ ಮುಖಾಂತರ ಭಾರತ ಸಂವಿಧಾನ ಪ್ರಸ್ತಾವನೆಗೆ ಪ್ರಥಮ ಬಾರಿಗೆ ತಿದ್ದುಪಡಿ ಮಾಡಿದ್ದು ಯಾವುದೊಂದು ಕೂಡ 1976 ಪಾರ್ಟಿ ಗವರ್ಮೆಂಟ್. ಇತ್ತೀಚೆಗೆ ರೀಸೆಂಟ್ ಆಗಿ ಪ್ರಶ್ನೆ ಕೇಳಿದಾನೆ, ಪೊಲೀಸ್ ಎಕ್ಸಾಮ್ ಪ್ರಶ್ನೆ ಕೇಳಿದಾನೆ, ಈ ಕೆಳಗಿನ 42ನೇ ತಿದ್ದುಪಡಿಯು ಈ ಕೆಳಗಿನ ಯಾವ ಪರಿಕಲ್ಪನೆಗೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟು ಆ ಆಪ್ಷನ್ ಕೊಟ್ಟಿದ್ದಾನೆ. ಅದರಲ್ಲಿ ಬಂದಾಗ ಪ್ರಸ್ತಾವನೆಗೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಥವಾ ಪ್ರಸ್ತಾವನೆಗೆ ಈ ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿ ಸಂಬಂಧಿಸಿದೆ ಅಂತ ಹೇಳಿಕೊಟ್ಟು ಅಲ್ಲಿ 42ನೇ ತಿದ್ದುಪಡಿ,
44ನೇ ತಿದ್ದುಪಡಿ, ದೆನ್ ಆ ನಂತರ ಬಂದಾಗ 76ನೇ ತಿದ್ದುಪಡಿ, ನಂತರ 52ನೇ ತಿದ್ದುಪಡಿ ಅಂತೇಳಿ ಆಪ್ಷನ್ ಕೊಟ್ಟಾಗ ಇಲ್ಲಿ ಪ್ರಸ್ತಾವನೆಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅಮೆಂಡ್ಮೆಂಟ್ ಯಾವುದು ಅಂತಂದ್ರೆ 42 ಅಮೆಂಡ್ಮೆಂಟ್ ರಿಲೇಟೆಡ್ ಟು ಓನ್ಲಿ ಪ್ರಿಯಾಂಬಲ್. 47ನೇ ತಿದ್ದುಪಡಿ ಈ ಒಂದು ಪ್ರಸ್ತಾವನೆಗೆ ಸಂಬಂಧಪಟ್ಟಿರುವುದನ್ನ ನಾವು ಗಮನಿಸ್ತೀವಿ. ಆ 47ನೇ ತಿದ್ದುಪಡಿ ಮೂಲಕ 3 ಪದಗಳನ್ನ ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸೇರ್ಪಡೆ ಮಾಡ್ತಾರೆ. ಒಂದು ಸಮಾಜವಾದಿ, ಮತ್ತೊಂದು ಜಾತ್ಯತೀತತೆ, ಮತ್ತೊಂದು ಸಮಗ್ರತೆ. ಸಮಾಜವಾದಿ, ಜಾತ್ಯತೀತತೆ ಮತ್ತು ಸಮಗ್ರತೆ ಅಥವಾ ಏಕತೆ, ಸೋಷಿಯಲಿಸಂ, ಸೆಕ್ಯುಲರ್ ಅಂಡ್ ಇಂಟಿಗ್ರಿಟಿ ಅಂತೇಳಿ 3 ಪದವನ್ನು ಸೇರ್ಪಡೆ ಮಾಡುವುದನ್ನ ನಾವು ಗಮನಿಸ್ತೀವಿ 1976 42ನೇ ತಿದ್ದುಪಡಿ ಮೂಲಕ. ಹಾಗೆ ಇನ್ನೊಂದು ಕೂಡ ಪ್ರಶ್ನೆ ಕೇಳಿದ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಪ್ರಸ್ತಾವನೆಗೆ ಸೇರ್ಪಡೆಯಾದ ಅಂಶಗಳು ಯಾವುದು ಅಂತ ಕೊಟ್ಟು ಪ್ರಸ್ತಾವನೆಗೆ ಅಂಶನ ಕೊಟ್ಟಿದ್ದಾನೆ, ತಿದ್ದುಪಡಿನ ಪ್ರಶ್ನೆ ಕೇಳಿದ್ದಾನೆ. ಅಥವಾ ಸಮಾಜವಾದಿ ಮತ್ತು ಜಾತ್ಯತೀತತೆಯು ಎಷ್ಟನೇ ತಿದ್ದುಪಡಿ ಮೂಲಕ ಪ್ರಸ್ತಾವನೆ ಸೇರ್ಪಡೆ ಆಯಿತು ಅಂತ ಪ್ರಶ್ನೆ ಕೇಳಿದ್ದಾನೆ. ಆ ರೀತಿ ಬಂದಾಗ ಕೂಡ 42ನೇ ತಿದ್ದುಪಡಿ ಅಮೆಂಡ್ಮೆಂಟ್ ಕೊಟ್ಟು ಕಾನ್ಸೆಪ್ಟ್ ಕೇಳಬಹುದು, ಕಾನ್ಸೆಪ್ಟ್ ಕೊಟ್ಟು ಅಮೆಂಡ್ಮೆಂಟ್ ಮತ್ತೆ ಎರಡೂ ಕೂಡ ಕೇಳಿದ್ದಾನೆ. ಹಾಗೆ ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೇತೃತ್ವದ ಸರ್ಕಾರ ಆ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿದ್ದನ್ನ ನಾವು ಗಮನಿಸಬೇಕು. ಇಲ್ಲಿ ಸಮಾಜವಾದಿ ಸೋಷಿಯಲಿಸಂ ಅಂದ್ರೆ ಏನು ಅಂತ ಬಂದಾಗ ಜವಾಹರ್ಲಾಲ್ ನೆಹರು ಅವರು ಕೂಡ ಈ ಒಂದು ಸಮಾಜವಾದಿ ಪರಿಕಲ್ಪನೆಯ ಪರವಾಗಿದ್ದಂಥವರು. ಅಂದ್ರೆ ಸಮಾಜವಾದಿ ಪರಿಕಲ್ಪನೆ ಅಂತ ಬಂದಾಗ ಸಮಾಜವಾದಿಯ ಪರಿಕಲ್ಪನೆಯ ಒಂದು ಸೂಕ್ಷ್ಮ ಅರ್ಥ ಏನು ಅಂತಂದ್ರೆ ನಮ್ಮಲ್ಲಿ ಇರತಕ್ಕಂತಹ ಒಂದು ಉತ್ಪಾದನಾ ಸಾಧನಗಳಿದ್ದಾವೆ, ಬಂಡವಾಳಶಾಹಿತ್ವ ಇರ್ಬೋದು, ಆಸ್ತಿ ಇರ್ಬೋದು, ಇವೆಲ್ಲವನ್ನೂ ಕೂಡ ಸಮಾಜದ ಎಲ್ಲಾ ವರ್ಗದ ಜನರ ನಡುವೆ ಸಮಾನವಾಗಿ ಹಂಚಿಕೆಯನ್ನು ಮಾಡಬೇಕು. ಬಡವ ಮತ್ತು ಶ್ರೀಮಂತರ ನಡುವಿನ ಒಂದು ಭೇದ ಭಾವವನ್ನ ಅಂತರವನ್ನ ನಿವಾರಣೆ ಮಾಡಬೇಕು. ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಉಂಟು ಮಾಡಬೇಕು. ಯಾವುದೇ ಅಸಮಾನತೆ ಅಂತರ ಅಂತಕ್ಕಂಥದ್ದು ಇರಬಾರ್ದು. ಬಡವ ಶ್ರೀಮಂತ, ಉಳ್ಳವ ಇಲ್ಲದಿರ್ತಕ್ಕಂಥವನು ಅಂತಕ್ಕಂಥ ಯಾವುದೇ ಸಾಮಾಜಿಕ ಆರ್ಥಿಕ ಅಸಮಾನತೆ ಇರಬಾರದು. ಈ ದೇಶದ ಸಂಪತ್ತು ಪ್ರತಿಯೊಬ್ಬರಲ್ಲೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತಕ್ಕಂಥದ್ದು ಈ ಒಂದು ಸಮಾಜವಾದಿ ಪರಿಕಲ್ಪನೆಯ ಮೂಲ ತಾತ್ಪರ್ಯ. ಅಂತಹ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಈ ಒಂದು ಸಮಾಜವಾದಿ ತತ್ವವನ್ನ ಅಳವಡಿಸಿಕೊಂಡಿದ್ದೇವೆ, ಪ್ರಸ್ತಾವನೆಯಲ್ಲೂ ಕೂಡ ಅದನ್ನ ಅಳವಡಿಸಿಕೊಂಡಿದ್ದೇವೆ. ಎಕ್ಸಾಂಪಲ್, ಪಂಚವಾರ್ಷಿಕ ಯೋಜನೆಯನ್ನ ನಾವು ಜಾರಿ ಮಾಡುವುದನ್ನ ನಾವು ಗಮನಿಸ್ತೇವೆ ಈ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ. ಈ ಹಿನ್ನೆಲೆಯಲ್ಲಿ ದೇಶದ ಸಂಪತ್ತು ಸರ್ವರಲ್ಲೂ ಕೂಡ ಅದು ವಿನಿಯೋಗ ಆಗಬೇಕು ಅಂತಕ್ಕಂಥದ್ದೇ ಇದರ ಮೂಲ ಆಶಯ. ನೆಕ್ಸ್ಟ್ ಆಮೇಲೆ ಜಾತ್ಯತೀತತೆ, ಸೆಕ್ಯುಲರ್. ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ. ಇದನ್ನು ಕೂಡ ಒಂದೊಂದು ಪದವನ್ನು ಕೂಡ ಇಟ್ಕೊಂಡು ಪ್ರಶ್ನೆಯನ್ನು ಕೇಳಿದ ಲಾಸ್ಟ್ SD ಎಕ್ಸಾಮ್ ಅನ್ನು ಕೂಡ ಸಂವಿಧಾನದ 42ನೇ ತಿದ್ದುಪಡಿಯು ಈ ಕೆಳಗಿನ ಯಾವ ಪದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿಕೊಟ್ಟು ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಜಾತ್ಯತೀತತೆ, ಪ್ರಜಾಪ್ರಭುತ್ವ, ಗಣರಾಜ್ಯ, ಸಾರ್ವಭೌಮ ಅಂತ ಕೊಟ್ಟಿದ್ದಾರೆ. ಆದರೆ ಜಾತ್ಯತೀತತೆ ಎಂತಕ್ಕಂಥ ಒಂದು ಪದವು ಕೂಡ ಪ್ರಸ್ತಾವನೆಗೆ ಯಾವಾಗ ಸೇರ್ಪಡೆ ಆಯಿತು ಅಂದ್ರೆ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಆಗಿರುವುದನ್ನ ನಾವು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಜಾತ್ಯತೀತತೆಯನ್ನ ಇನ್ನೊಂದು ರೀತಿಯ ವಿಶ್ಲೇಷಣೆ ಮಾಡುವುದು ಅದು ನಾಲೆಜ್ ಕ್ವಶನ್ ಆಗಿದೆ. ಅಪ್ಲೈಡ್ ಲೆವೆಲ್ ಬಂದಾಗ, ಅನ್ವಯಿಕ ರೂಪದಲ್ಲಿ ಬಂದಾಗ ಜಾತ್ಯತೀತತೆ, ಭಾರತ ಒಂದು ಜಾತ್ಯತೀತ ರಾಷ್ಟ್ರ, ಇಂಡಿಯಾ ಇಸ್ ಒನ್ ಆಫ್ ದಿ ಸೆಕ್ಯುಲರ್ ಸ್ಟೇಟ್, ಹೌ ಟು ಡಿಫೈನ್, ಯಾವ ರೀತಿ ಇದನ್ನು ಸಮರ್ಥಿಸ್ತೀವಿ ಅಲ್ಲಿ ಕೊಟ್ಟಿದ್ದಾನೆ. ಆಪ್ಷನ್ ನಂಬರ್ 1, ಭಾರತದಲ್ಲಿ ಅಸಂಖ್ಯಾತ ಧರ್ಮಗಳಿವೆ. 1. ಆಪ್ಷನ್ ನಂಬರ್ 2, ಭಾರತದಲ್ಲಿ ಅಸಂಖ್ಯಾತ ಧರ್ಮಗಳು, ಭಾಷಿಕರು, ಜನಾಂಗಗಳಿವೆ. ಆಪ್ಷನ್ ನಂಬರ್ 3, ಭಾರತದಲ್ಲಿ ಒಂದು ಧರ್ಮವನ್ನ ರಾಷ್ಟ್ರೀಯ ಧರ್ಮ ಎಂದು ಘೋಷಣೆ ಮಾಡಲಾಗಿದೆ. ಆಪ್ಷನ್ ನಂಬರ್ 4, ಭಾರತದಲ್ಲಿ ಯಾವುದೇ ನಿರ್ದಿಷ್ಟ ಧರ್ಮವನ್ನ ರಾಷ್ಟ್ರೀಯ ಧರ್ಮವೆಂದು ಘೋಷಿಸಲಾಗಿಲ್ಲ. ಈ ರೀತಿ ಆಪ್ಷನ್ ಕೊಟ್ಟು ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಹೇಗೆ ಅಂತ ಪ್ರಶ್ನೆ ಬಂದಾಗ ಆನ್ಸರ್ ಯಾವುದು ಮಾಡಬೇಕು? ಅಲ್ಲಿ ಭಾರತದಲ್ಲಿ ಅಸಂಖ್ಯಾತ ಧರ್ಮೀಯರು, ಜಾತಿಗಳು, ಜನಾಂಗಗಳು, ಸಂಸ್ಕೃತಿ ಇವೆಲ್ಲವನ್ನು ಹೊಂದಿರತಕ್ಕಂಥ ವೈವಿಧ್ಯಮಯ ರಾಷ್ಟ್ರ ಆಗಿದ್ರೂ ಕೂಡ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಅಂತಕ್ಕಂಥ ಒಂದು ಜನರನ್ನು ಕಾಣಬಹುದಾದ್ರೂ ಕೂಡ ಭಾರತದಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಧರ್ಮವನ್ನ ರಾಜ್ಯ ಧರ್ಮ ಅಂತ ಆಗಲಿ, ರಾಷ್ಟ್ರೀಯ ಧರ್ಮ ಅಂತ ಆಗಲಿ ಇದುವರೆಗೂ ಕೂಡ ಘೋಷಣೆ ಮಾಡಿಲ್ಲ. ಇದೇನೆ ನಮ್ಮ ಒಂದು ಜಾತ್ಯತೀತ ಪರಿಕಲ್ಪನೆಯ ಒಂದು ಮೂಲ ಆಶಯ. ಅದರಿಂದಾಗಿ ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ ಕೂಡ ನಾವು ಭಾರತವನ್ನು ಕಾಣ್ತೇವೆ. ಅದು ಅಲ್ಪಸಂಖ್ಯಾತರಾಗಲಿ ಬಹುಸಂಖ್ಯಾತರಾಗಲಿ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣತಕ್ಕಂತಹ, ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ನೀಡುವಂತಹ, ಈ ದೇಶದ ಸಂವಿಧಾನದ ಹಕ್ಕು ಮತ್ತು ಸೌಲಭ್ಯಗಳನ್ನ ಎಲ್ಲರೂ ಸಮಾನವಾಗಿ ಅನುಭವಿಸತಕ್ಕಂತಹ ಅವಕಾಶವನ್ನ ನಾವು ಕೊಟ್ಟಿದ್ದೇವೆ. ಇದರಿಂದಾಗಿ ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಇದರಿಂದಾಗಿ ಜಾತ್ಯತೀತತೆಯನ್ನ ನಾವು ಅಳವಡಿಸಿಕೊಂಡಿದ್ದೇವೆ. ಅನದರ್ ವರ್ಡ್, ಪ್ರಜಾಸತ್ತಾತ್ಮಕ, ಡೆಮೋಕ್ರೆಟಿಕ್. ಭಾರತ ಮೂಲಭೂತವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರ, ನಿರಂಕುಶ ಪ್ರಭುತ್ವ ಅಲ್ಲ.
ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ತಮ್ಮ ಒಂದು ಪ್ರತಿಗಳನ್ನ ಆಯ್ಕೆ ಮಾಡುವ ಮುಖಾಂತರ ಅವರಿಂದಲೇ ಸರ್ಕಾರವನ್ನ ನಡೆಸುವಂತಹ ಒಂದು ಪದ್ಧತಿ ಭಾರತದಂತಹ ಹಲವಾರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ರಾಷ್ಟ್ರದಲ್ಲಿ ನಾವು ವಿಶ್ವದಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಭಾರತ ಕೂಡ ಡೆಮೋಕ್ರಸಿ ಸ್ಟೇಟ್ ಆಗಿರೋದ್ರಿಂದ ನಾವು ನಮ್ಮನ್ನ ಆಳುವಂತಹ ಪ್ರತಿನಿಧಿಗಳನ್ನ ನಾವೇ ಆಯ್ಕೆ ಮಾಡ್ತಾ ಇದ್ದೇವೆ. ಆ ಆಯ್ಕೆ ಮಾಡುವಂತಹ ಪ್ರತಿನಿಧಿಗಳು ಸರಿ ಕೆಲಸ ಮಾಡದಿದ್ದಂತಹ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯಲ್ಲಿ ಅವರ ಬದಲಾಯಿಸುವಂತಹ ಆ ಸರ್ಕಾರವನ್ನ ಕಿತ್ತೊಗೆಯುವಂತಹ ಅಧಿಕಾರವನ್ನು ಕೂಡ ಜನತೆ ಹೊಂದಿರುವುದನ್ನು ನಾವು ಗಮನಿಸುತ್ತೇವೆ. ಈ ಹಿನ್ನೆಲೆಯಲ್ಲಿ ಈ ಜನರಿಂದ ಆಯ್ಕೆಗೊಳ್ತಕ್ಕಂತಹ ಒಂದು ಪ್ರಭುತ್ವ ನಮ್ಮ ದೇಶದಲ್ಲಿರೋದ್ರಿಂದಾಗಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳೇ ನಿಜವಾದ ಪ್ರಭುತ್ವ. ಈ ಪರಿಕಲ್ಪನೆಯನ್ನ ಶಾಶ್ವತವಾಗಿ ನೆಲೆಗೊಳಿಸುವಂತಹ ನಿಟ್ಟಿನಲ್ಲಿ ಈ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಕೂಡ ನಾವು ನಮ್ಮ ಪ್ರಸ್ತಾವನೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಪ್ರಜಾಪ್ರಭುತ್ವದ ನಿಜವಾದ ಆಡಳಿತಗಾರರು ಪ್ರಭುಗಳು ಯಾರು ಅಂತಂದ್ರೆ ಈ ದೇಶ ನಾಗರಿಕರೇ ಪ್ರಜಾಪ್ರಭುತ್ವದ ಮೂಲ ಬೆನ್ನೆಲುಬು, ಬ್ಯಾಕ್ಬೋನ್ ಅಂತ ಕರಿತೀವಿ. ಹಾಗೆ ಅವರೇ ಅದರ ಆದರ್ಶವೂ ಕೂಡ ಹೌದು. ನಂತರ ಗಣರಾಜ್ಯ, ರಿಪಬ್ಲಿಕ್. ಭಾರತ ಒಂದು ಗಣರಾಜ್ಯ. ಇದು ಕೂಡ ಎಕ್ಸಾಮ್ ಕೇಳಿದ್ದಾರೆ. ಭಾರತ ಒಂದು ಗಣರಾಜ್ಯ. ಇಂಡಿಯಾ ಇಸ್ ಒನ್ ಆಫ್ ದಿ ರಿಪಬ್ಲಿಕ್ ಸ್ಟೇಟ್. ಔಟ್ ಡಿಫೈನ್ ಹೇಗೆ ಇದನ್ನು ಸಮರ್ಥಿಸ್ತೀವಿ ಅದು ಕೊಡ್ತಾರೆ. ಭಾರತ ಒಂದು ಗಣರಾಜ್ಯ ಹಾಕೊಂಡು ಆಪ್ಷನ್ ನಂಬರ್ 1 ಹಲವಾರು ರಾಜ್ಯಗಳ ಒಳಗೊಂಡಿದೆ. ಆಪ್ಷನ್ ನಂಬರ್ 2 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಆಪ್ಷನ್ ನಂಬರ್ 3 ರಾಷ್ಟ್ರಪತಿ ಗಣರಾಜ್ಯದ ಮುಖ್ಯಸ್ಥ. ಆಪ್ಷನ್ ನಂಬರ್ 4 ಮೇಲಿನ ಯಾವುದು ಅಲ್ಲ ಅಂತ ಬಂದಾಗ ಆನ್ಸರ್ ಮಾಡಬೇಕು ಅಂದ್ರೆ ಪ್ರೆಸಿಡೆಂಟ್ ಇಸ್ ಒನ್ ಆಫ್ ದಿ ಚೀಫ್ ಆಫ್ ರಿಪಬ್ಲಿಕ್. ಅಥವಾ ಅದೇ ಆಪ್ಷನ್ ಬೇರೆ ರೀತಿ ಕೊಟ್ಟಾಗ ರಾಷ್ಟ್ರಪತಿ ಜನತೆಯಿಂದ ಆಯ್ಕೆಗೊಳ್ಳುತ್ತಾನೆ, ರಾಷ್ಟ್ರಪತಿ ನಾಮನಿರ್ದೇಶನಗೊಳ್ಳುತ್ತಾನೆ. ಆಪ್ಷನ್ ಅನ್ನು ಈ ರೀತಿ ಚೇಂಜ್ ಮಾಡಿದಾಗ ಕಾನ್ಸೆಪ್ಟ್ ಒಂದನೇ ಪ್ರಶ್ನೆ. ಆಪ್ಷನ್ ಅನ್ನ ಚೇಂಜಸ್ ಮಾಡಿದಾಗ ಮೊದಲೇ ಆಪ್ಷನ್ ಅಲ್ಲಿ ನಾವು ಕೊಟ್ಟಾಗ ಪ್ರೆಸಿಡೆಂಟ್ ಇಸ್ ಒನ್ ಆಫ್ ದಿ ಚೀಫ್ ಆಫ್ ರಿಪಬ್ಲಿಕ್ ಕೊಟ್ಟಾಗ ಅದೇ ಆನ್ಸರ್ ಆಗುತ್ತೆ. ಪ್ರೆಸಿಡೆಂಟ್ ಇಸ್ ಒನ್ ಆಫ್ ದಿ ಚೀಫ್ ಆಫ್ ರಿಪಬ್ಲಿಕ್ ಏನ್ ಕಾರಣ ಅಂತಂದ್ರೆ ಪ್ರೆಸಿಡೆಂಟ್ ಎಲೆಕ್ಟೆಡ್ ಫ್ರಮ್ ಸಿಟಿಜನ್ಸ್ ಆಫ್ ಇಂಡಿಯಾ ಈ ದೇಶದ ನಾಗರಿಕರಿಂದ ಪ್ರಜೆಗಳಿಂದ ಪರೋಕ್ಷವಾಗಿ ಆಯ್ಕೆ ಆಗ್ತಾನೆ. ಅಂದ್ರೆ ಅರ್ಥ ಈ ಒಂದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ 18 ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬ ಸ್ತ್ರೀ ಮತ್ತು ಪುರುಷರೆಲ್ಲರೂ ಕೂಡ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ. ಪ್ರತಿ ರಾಜ್ಯದ ವಿಧಾನಸಭೆಗಳಿಗೆ ಹಾಗೆ ಲೋಕಸಭೆಗಳಿಗೆ ಸಂಸತ್ ಸದಸ್ಯರ ಆಯ್ಕೆ ಮಾಡ್ತಾರೆ. ನಮ್ಮಿಂದ ಆಯ್ಕೆಯಾಗಿರ್ತಕ್ಕಂತಹ ಆ ಜನತಾ ಪ್ರತಿನಿಧಿಗಳೆಲ್ಲರೂ ಕೂಡ ಸೇರಿ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಇದರಿಂದಾಗಿ ಗಣರಾಜ್ಯದ ಮುಖ್ಯಸ್ಥ ಯಾರಾಗಿದ್ದಾರೆ ಅಂತಂದ್ರೆ ರಾಷ್ಟ್ರಪತಿ ಆಗಿದ್ದಾರೆ. ಅದರಿಂದಾಗಿ ಪ್ರಪಂಚದ ಯಾವುದೇ ರಾಷ್ಟ್ರವನ್ನ ನಾವು ಗಣರಾಜ್ಯ ಅಂತೇಳಿ ಕರಿತೀವಿ ಅಂತಂದ್ರೆ ಏನಕ್ಕೆ ಕರೀತಾರೆ ಅಂತಂದ್ರೆ ಆ ಗಣರಾಜ್ಯದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಾಧ್ಯಕ್ಷ ಅಥವಾ ರಾಷ್ಟ್ರಪತಿ ಅಥವಾ ದೇಶದ ಪ್ರಥಮ ಪ್ರಜೆ ಅಂತ ನಾವೇನು ಕರಿತಾ ಇದ್ದೀವಿ. ಯಾವ ದೇಶದ ಪ್ರಥಮ ಪ್ರಜೆ, ಯಾವ ದೇಶದ ರಾಷ್ಟ್ರಾಧ್ಯಕ್ಷ, ಯಾವ ದೇಶದ ಮುಖ್ಯಸ್ಥ ಆ ದೇಶದ ಜನರಿಂದ ಆ ದೇಶದ ಪ್ರಜೆಗಳಿಂದ ಪರೋಕ್ಷವಾಗಿ ಆಯ್ಕೆ ಆಗ್ತಾನೋ ಆ ಎಲ್ಲಾ ರಾಷ್ಟ್ರಗಳು ಕೂಡ ಆತನೇ ಗಣರಾಜ್ಯದ ಮುಖ್ಯಸ್ಥನಾಗಿರ್ತಾನೆ. ಪರಿಣಾಮ ನಮ್ಮ ದೇಶದಲ್ಲೂ ಕೂಡ ಪ್ರಜೆಗಳಿಂದಲೇ ಪರೋಕ್ಷವಾಗಿ ರಾಷ್ಟ್ರಪತಿ ಆಯ್ಕೆ ಆಗುವುದರಿಂದಾಗಿ ನಮ್ಮಲ್ಲೂ ಕೂಡ ಭಾರತವನ್ನ ಎಂತಹ ದೇಶ, ಎಂತಹ ರಾಜ್ಯ ಅಂತ ಕರಿತೀವಿ, ಒನ್ ಆಫ್ ದಿ ರಿಪಬ್ಲಿಕ್ ಕಂಟ್ರಿ, ಗಣರಾಜ್ಯ ಅಂತ ಕರಿತೀವಿ. ದೆನ್ ಅನದರ್ ವರ್ಡ್ ನ್ಯಾಯ. ಈಗಾಗಲೇ ನಾವು ಪ್ರಾರಂಭದಲ್ಲಿ ಹೇಳಿದ್ದೇವೆ ನ್ಯಾಯ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಯಾವ ದೇಶದಿಂದ ಅಳವಡಿಸಿಕೊಂಡಿದ್ದೇವೆ. ಜಸ್ಟಿಸ್ ಬಾರೋಯಿಂಗ್ ಫ್ರಮ್ ವಿಚ್ ಇಸ್ ದ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ, ವಿಚ್ ಇಸ್ ದ ಕಂಟ್ರಿ ಅಂತ ಬಂದಾಗ ಬಾರೋಯಿಂಗ್ ಫ್ರಮ್ USSR. ಯಾವ ದೇಶ ತೆಗೆದುಕೊಂಡಿದ್ದೀವಿ ಅಂತಂದ್ರೆ USSR. ಯಾಕೆಂದ್ರೆ ನಾವು ರಷ್ಯಾ ಅಂತೇಳಿ ಕರೆಯೋದಿಲ್ಲ, ಆರ್ಡಿನರಿ ರಷ್ಯಾ ಅಂತ ಕರೆಯೋದಿಲ್ಲ. ಯಾಕೆಂದ್ರೆ 1991 ಕೂಡ ರಷ್ಯಾದಲ್ಲಿ ಲೆನಿನ್ ನಾಯಕತ್ವದಲ್ಲಿ ಏನು 1915ರಲ್ಲಿ ಕ್ರಾಂತಿ ಆಯಿತು. ಆಫ್ಟರ್ ರಷ್ಯನ್ ರೆವಲ್ಯೂಷನ್ USSR ಅಂತಕ್ಕಂಥ ಒಂದು ಅಲಯನ್ಸ್ ಉದ್ಭವ ಆಯಿತು, ಒಕ್ಕೂಟ ಉದ್ಭವ ಆಯಿತು. ಅಂದಿನಿಂದ ಅಪ್ ಟು 1991 ಕೂಡ USSR ಒಕ್ಕೂಟ ಅಸ್ತಿತ್ವದಲ್ಲಿ ಇತ್ತು. ಅದೇ USSR ಒಕ್ಕೂಟ ಯಾವಾಗ ಇಬ್ಬಾಗ ಆಯಿತು, ಒಡೆದು ಹೋಯಿತು, ಅಸ್ತಿತ್ವನ ತಿಳ್ಕೊತು ಅಂತ ಬಂದಾಗ 1991. ಇದು ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳಿದ ಎಕ್ಸಾಮ್ ಅಲ್ಲಿ. ವೆನ್ ಡಿಸ್ಇಂಟಿಗ್ರೇಷನ್ ಆಫ್ USSR ಒಕ್ಕೂಟ ಎಂದು ಅಸ್ತಿತ್ವನ ತಿಳ್ಕೊತು ಅಂತ ಬಂದಾಗ 1991. ಆ 91ರಲ್ಲಿ ರಷ್ಯಾ ಅಲ್ಲಿವರೆಗೆ ಕಮ್ಯುನಿಸ್ಟ್ ನಂತಹ ಒಂದು ಉಕ್ಕಿನ ಪರದೆಯನ್ನ ಏನು ಅಳವಡಿಸಿಕೊಂಡಿತ್ತು, ಆಗ ಜಾಗತಿಕ ಮಟ್ಟಕ್ಕೆ ಅದು ಮುಕ್ತವಾದಂತಹ ಒಂದು ಆರ್ಥಿಕ ನೀತಿಯನ್ನ ಅಳವಡಿಸಿಕೊಳ್ಳುವ ಮುಖಾಂತರ, ತೆರೆದುಕೊಳ್ಳುವ ಮುಖಾಂತರ ತನ್ನ ಕಮ್ಯುನಿಸ್ಟ್ ನ ಉಕ್ಕಿನ ಪರದೆಯನ್ನ ಅದು ತೊಲಗಿಸುತ್ತೆ. ನೂತನ ಆರ್ಥಿಕ ನೀತಿಗೆ ಅದು ತನ್ನನ್ನ ಒಳಪಡಿಸಿಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ
ಗ್ಲಾಸ್ನಾಟ್ ಮತ್ತು ಪೆರಿಸ್ಟ್ರೋಯಿಕಾ ಅಂತಕ್ಕಂಥ ಎರಡು ಪ್ರಿನ್ಸಿಪಲ್ಗಳನ್ನ ಅವತ್ತು ರಷ್ಯಾ ಅಳವಡಿಸಿಕೊಳ್ಳುತ್ತೆ. ಅಲ್ಲಿನ ಅಧ್ಯಕ್ಷರಾದಂತಹ ಮಿಖಾಯಿಲ್ ಎಸ್ ಗೋರ್ಬಚೇವ್ ಅವರ ಒಂದು ನೇತೃತ್ವದ ಸರ್ಕಾರದಲ್ಲಿ USSR ಡಿಸಿಂಟಿಗ್ರೇಷನ್ ಆಯಿತು. ಇವತ್ತಿನ ಆರ್ಡಿನರಿ ರಷ್ಯಾ ಉಳಿತು. ಇವತ್ತು ನಾವೇನ್ ಕಾಣ್ತಾ ಇದ್ದೇವೆ, ತಜಕಿಸ್ತಾನ, ಉಜ್ಬೇಕಿಸ್ತಾನ, ತುರ್ಕ್ಮೆನಿಸ್ತಾನ ಇವೆಲ್ಲವೂ ಕೂಡ ಅವತ್ತಿನ ಕಾಲಕ್ಕೆ USSR ಒಕ್ಕೂಟದಲ್ಲಿದ್ದಂತಹ ರಾಷ್ಟ್ರಗಳು. ಇವೆಲ್ಲವನ್ನು ಒಳಗೊಂಡು USSR ಅಂತ ಕರೀತಾರೆ. ಆದರೆ 91ರಲ್ಲಿ ಎಲ್ಲವೂ ಕೂಡ ಡಿಸಿಂಟಿಗ್ರೇಷನ್ ಆಯಿತು. ಎಲ್ಲವೂ ಕೂಡ ಇಂಡಿವಿಜುವಲ್ ಇಂಡಿಪೆಂಡೆನ್ಸ್ ಘೋಷಣೆ ಮಾಡ್ಕೊತು. ಇವತ್ತು ಆರ್ಡಿನರಿ ರಷ್ಯಾ ಅಂತ ಹೇಳ್ತೀವಿ, ಆರ್ಡಿನರಿ ತುರ್ಕ್ಮೆನಿಸ್ತಾನ ಅಂತ ಹೇಳ್ತೀವಿ, ತಜಿಕಿಸ್ತಾನ ಅಂತ ಹೇಳ್ತೀವಿ, ಉಜ್ಬೇಕಿಸ್ತಾನ ಅಂತ ಹೇಳಿ ಇಂಡಿವಿಜುವಲ್ ಆಗಿ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ. ಇಂತಹ ಒಂದು ರಾಷ್ಟ್ರದಿಂದ ನ್ಯಾಯ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ತೆಗೆದುಕೊಂಡು ಜಸ್ಟಿಸ್ ಅಂತ. ಆದರೆ ಇದರಲ್ಲಿ ನ್ಯಾಯದಲ್ಲಿ ಹೌ ಮೆನಿ ಟೈಪ್ಸ್ ಆಫ್ ಜಸ್ಟಿಸ್ ಗಿವನ್ ಟು ಸಿಟಿಜನ್ಸ್ ಆಫ್ ಇಂಡಿಯಾ, ಎಷ್ಟು ವಿಧವಾದ ಒಂದು ನ್ಯಾಯವನ್ನು ನಾವು ಕೊಟ್ಟಿದ್ದೇವೆ ಅದು ಕೂಡ ಪ್ರಶ್ನೆ ಕೇಳಿದಾಗ ಈ ಕೆಳಗಿನ ಯಾವ ರೂಪದ ನ್ಯಾಯವನ್ನ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಾಣಲಾಗುವುದಿಲ್ಲ. ವಿಚ್ ಇಸ್ ದ ಟೈಪ್ಸ್ ಆಫ್ ಜಸ್ಟಿಸ್ ಕೆನಾಟ್ ಮೆನ್ಷನ್ ಇನ್ ಅವರ್ ಪ್ರಿಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಬಂದಾಗ ಅಲ್ಲಿ ಕೊಡ್ತಾನೆ ಆಪ್ಷನ್: ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್, ಆರ್ಥಿಕ ನ್ಯಾಯ ಎಕನಾಮಿಕ್ ಜಸ್ಟಿಸ್, ಶೈಕ್ಷಣಿಕ ನ್ಯಾಯ ಎಜುಕೇಶನ್ ಜಸ್ಟಿಸ್, ದೆನ್ ಆಪ್ಷನ್ ನಂಬರ್ 4 ರಾಜಕೀಯ ನ್ಯಾಯ ಪೊಲಿಟಿಕಲ್ ಜಸ್ಟಿಸ್. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಾಲ್ಕನ್ನ ಕೊಟ್ಟಾಗ ಅಲ್ಲಿ ಯಾವ್ದನ್ನ ಆನ್ಸರ್ ಮಾಡಬೇಕು ಅಂದ್ರೆ ಎಜುಕೇಶನ್ ಜಸ್ಟಿಸ್. ಶೈಕ್ಷಣಿಕ ನ್ಯಾಯ ಅನ್ನೋದು ಪ್ರಸ್ತಾವನೆ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಕೇವಲ 3 ರೂಪದ ನ್ಯಾಯ ಇದ್ದಾರೆ: ಒಂದು ರಾಜಕೀಯ, ಮತ್ತೊಂದು ಆರ್ಥಿಕ ನ್ಯಾಯ, ಮತ್ತೊಂದು ಸಾಮಾಜಿಕ ನ್ಯಾಯ. ಪೊಲಿಟಿಕಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ದೆನ್ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥ 3 ಅಂಶಗಳಾಗಿದ್ದಾವೆ. ನಾವು ಕೇವಲ ಪದಗಳನ್ನ ಪರಿಚಯ ಮಾಡಿಕೊಂಡು ಮುಂದೆ ಕೊಡೋದಾಗುವುದಿಲ್ಲ. ಪ್ರತಿಯೊಂದು ಪದಗಳ ಒಂದು ತಾತ್ವಿಕ ಹಿನ್ನೆಲೆಯನ್ನ ಅದು ಒಳಗೊಂಡಿರ್ತಕ್ಕಂಥ ಅಂಶಗಳನ್ನ ನಾವು ಗಮನದಲ್ಲಿಟ್ಕೋಬೇಕು. ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಈಗ 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಂತನೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ನು ಮುಂದೆ 50-100 ವರ್ಷ ಆದ್ರೂ ಪ್ರಶ್ನೆ ಕೇಳ್ತಾ ಇರ್ತಾನೆ. ಕೇಳಲೇಬೇಕು ಪ್ರಸ್ತಾವನೆ ಬಗ್ಗೆ, ಬಟ್ ಕೇಳುವಂತ ಮೆಥಡ್ ಏನಾಗುತ್ತೆ ಡಿಫ್ರೆಂಟ್ ಆಗಿ ಕೇಳ್ತಾ ಹೋಗ್ತಾನೆ. ಅದರಿಂದಾಗಿ ಮುಂದೆ ಯಾವ ರೀತಿ ಕೇಳ್ತಾನೆ, ಹಿಂದೆ ಯಾವ ರೀತಿ ಕೇಳಿದಾನೆ ಅನ್ನೋದು ನಾವು ತಿಳ್ಕೊಂಡಾಗ ಮಾತ್ರ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಸರಿ ಉತ್ತರವನ್ನ ನಾವು ಹಾಕಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ವಿಚ್ ಇಸ್ ದ ಟೈಪ್ಸ್ ಆಫ್ ಜಸ್ಟಿಸ್ ಗಿವನ್ ಟು ಇಂಡಿಯನ್ಸ್ ಅಂತ ಬಂದಾಗ ಪೊಲಿಟಿಕಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಅಂಡ್ ಸೋಷಿಯಲ್ ಜಸ್ಟಿಸ್ 3 ರೂಪದ ನ್ಯಾಯವನ್ನ ನಾವು ಕೊಟ್ಟಿದ್ದೇವೆ. 3 ರೂಪದ ನ್ಯಾಯ ಬಂದಾಗ ರಾಜಕೀಯ ನ್ಯಾಯ ಅಂದ್ರೆ ಏನು? ರಾಜಕೀಯ ಕ್ಷೇತ್ರದಲ್ಲಿ ನಮ್ಮಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಸಿಸ್ಟಮ್ ಇದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಅಂದ್ರೆ 18 ವರ್ಷ ಭಾರತ ಸಂವಿಧಾನ ಜಾರಿಗೆ ಬಂದಾಗ 1950 ಜನವರಿ 26ರಲ್ಲಿ 21 ವರ್ಷ ತುಂಬಿದಂತ ವಯೋಮಾನದವರಿಗೆ ಮತದಾನದ ಹಕ್ಕನ್ನು ಕೊಟ್ಟು ಮೊದಲ ಬಾರಿ. ಆ ನಂತರದಲ್ಲಿ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ 1989ರಲ್ಲಿ 52ನೇ ತಿದ್ದುಪಡಿಯನ್ನು ಮಾಡುವ ಮುಖಾಂತರ ಆ ಒಂದು ವೋಟಿಂಗ್ ಏಜ್ ಅನ್ನ ಡಿಕ್ರೀಸ್ ಫ್ರಮ್ 21 to 18 years 21 ವರ್ಷ ಇದ್ದಂತ ವಯೋಮಾನವನ್ನ 18 ವರ್ಷಕ್ಕೆ ಇಳಿಕೆ ಮಾಡಬೇಕು. ಈಗ ಪ್ರಸ್ತುತ ಆಫ್ಟರ್ 1989 ನಾವು 18 ವರ್ಷ ತುಂಬಿರ್ತಕ್ಕಂತಹ ಪ್ರತಿಯೊಬ್ಬರು ಕೂಡ 61ನೇ ತಿದ್ದುಪಡಿ ಮೂಲಕ ಈ ಒಂದು ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಕೆ ಮಾಡೋದನ್ನ ನಾವು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ 18 ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ವೋಟಿಂಗ್ ರೈಟ್ಸ್ ಅನ್ನ ಹೊಂದಿದ್ದಾರೆ. ಆ ಮೂಲಕವಾಗಿ ಇದು ರಾಜಕೀಯ ನ್ಯಾಯ. ಅವನು ಯಾವುದೇ ಜಾತಿ ಆಗಿರಲಿ, ಧರ್ಮ ಆಗಿರಲಿ, ಭಾಷೆನಾಗಿರಲಿ, ಅಲ್ಪಸಂಖ್ಯಾತನಾಗಿರಲಿ, ಬಹುಸಂಖ್ಯಾತನಾಗಿರಲಿ, ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರು ಕೂಡ ಸಮಾನ ಅವಕಾಶ ಕೊಟ್ಟಿದೆ. ಆರ್ಥಿಕ ನ್ಯಾಯ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ, ಆಪರ್ಚುನಿಟೀಸ್ ಅನ್ನು ಕೊಟ್ಟಿದ್ದೇವೆ, ಅವಕಾಶ ಕೊಟ್ಟಿದ್ದೇವೆ. ಅಲ್ಲಿ ಕೂಡ ಯಾವುದೇ ಡಿಸ್ಕ್ರಿಮಿನೇಷನ್ ತಾರತಮ್ಯ ಇಲ್ಲ. ಸಾಮಾಜಿಕ ನ್ಯಾಯ ಯಾವುದೇ ಜಾತಿ ಜನಾಂಗದ ಕೋಮು ಸದಸ್ಯಕ್ಕೆ ಅವಕಾಶ ಮಾಡಿಕೊಡಿದರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಮಾನರೇ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದೇವೆ. ಈ ನಿಟ್ಟಿನಲ್ಲಿ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯ ನ್ಯಾಯವನ್ನು ಕೊಟ್ಟಿದ್ದೇವೆ. ಅನದರ್ ಒನ್ ಸ್ವಾತಂತ್ರ್ಯ, ಲಿಬರ್ಟಿ. ಲಿಬರ್ಟಿ ಅಂತಕ್ಕಂಥ ಒಂದು ಆಂಗ್ಲ ಭಾಷೆಯ ಪದ ಲ್ಯಾಟಿನ್ ಪದವಾದಂತಹ ಲಿಬರ್ ಅಂತಕ್ಕಂಥ ಪದದಿಂದ ಉತ್ಪತ್ತಿಯಾಗಿರ್ತದೆ. ಲಿಬರ್ಟಿ ಡೆಲಿವರ್ಡ್ ಫ್ರಮ್ ಲಿಬರ್, ಫ್ರಮ್ ಲ್ಯಾಟಿನ್ ವರ್ಡ್. ಲಿಬರ್ ಅಂತಕ್ಕಂಥ ಪದದಿಂದ ಬಂದಿದೆ. ಲಿಬರ್ ಅಂತ ಬಂದಾಗ ಲಿಬರ್ನ ಅರ್ಥ ಅಂದ್ರೆ ಏನಂದ್ರೆ ನಿರಂಕುಶ ಬಂಧನ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ
ಒಂದು ನಿರಂಕುಶ ಅಥವಾ ಸರ್ವಾಧಿಕಾರತ್ವದಿಂದ, ಬಂಧನದಿಂದ, ಗುಲಾಮಗಿರಿತನದಿಂದ, ದಾಸ್ಯತನದಿಂದ ಮುಕ್ತಗೊಳ್ಳುವುದನ್ನೇ ನಾವೇನು ಕರಿತೀವಿ ಅಂದ್ರೆ ಸ್ವಾತಂತ್ರ್ಯ ಅಂತ ಕರಿತೀವಿ. ಈ ಹಿನ್ನೆಲೆಯಲ್ಲಿ ಈ ಲಿಬರ್ಟಿ ಅಂತಕ್ಕಂಥ ಪದ ಲ್ಯಾಟಿನ್ ಪದವಾದ ಲಿಬರ್ನಿಂದ ಬಂದಿದೆ. ಅದರ ಅರ್ಥ ಬಂಧ ಮುಕ್ತಗೊಳಿಸು, ನಿರಂಕುಶತ್ವದಿಂದ ಅವನ್ನ ಬಿಡುಗಡೆಗೊಳಿಸು, ದಾಸ್ಯದಿಂದ ಗುಲಾಮಗಿರಿತನದಿಂದ ಮುಕ್ತಗೊಳಿಸು ಅಂತ ಹೇಳುತ್ತೆ. ಇಲ್ಲಿಯೂ ಕೂಡ ಸ್ವಾತಂತ್ರ್ಯ ಅಂತ ಹೇಳಿ ಬಂದಾಗ ಯಾವ ಯಾವ ರೀತಿಯ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ, ಇದು ಕೂಡ 2017 IAS ನಲ್ಲಿ ಪ್ರಶ್ನೆ ಕೇಳಿದ್ದಾನೆ. 2017 IAS ನಲ್ಲಿ ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಪ್ರಶ್ನೆ ಕೇಳಿದ್ದಾನೆ ಅಂದ್ರೆ ಭಾರತ ಸಂವಿಧಾನದ ಪ್ರಸ್ತಾವನೆಯು ಈ ಕೆಳಗಿನ ಯಾವ ಮಾದರಿಯ ಸ್ವಾತಂತ್ರ್ಯವನ್ನು ಒಳಗೊಂಡಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ವಿಚ್ ಇಸ್ ದ ಟೈಪ್ಸ್ ಆಫ್ ಲಿಬರ್ಟಿ ಕೆನ್ ನಾಟ್ ಮೆನ್ಷನ್ ಇನ್ ಅವರ್ ಪ್ರಿಯಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಪ್ರಶ್ನೆ ಕೊಟ್ಟು ಅಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ನಂಬರ್ 1 ನಂಬಿಕೆಯ ಸ್ವಾತಂತ್ರ್ಯ, ಲಿಬರ್ಟಿ ಆಫ್ ಫೇತ್. ಆಪ್ಷನ್ ನಂಬರ್ 2 ಎರಡನೇದಾಗಿ ಬಂದಾಗ ಆರಾಧನಾ ಸ್ವಾತಂತ್ರ್ಯ, ಲಿಬರ್ಟಿ ಆಫ್ ವರ್ಷಿಪ್. ಆಪ್ಷನ್ ನಂಬರ್ 3 ಅಭಿವ್ಯಕ್ತಿ ಸ್ವಾತಂತ್ರ್ಯ, ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್. ಆಪ್ಷನ್ ನಂಬರ್ 4 ಆರ್ಥಿಕ ಸ್ವಾತಂತ್ರ್ಯ, ಲಿಬರ್ಟಿ ಆಫ್ ಎಕಾನಮಿ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಕೊಟ್ಟು ಈ ಕೆಳಗಿನ ಯಾವ ಮಾದರಿ ಸ್ವಾತಂತ್ರ್ಯವನ್ನ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಾಣಲಾಗುವುದಿಲ್ಲ. ನಾವು ಪ್ರಶ್ನೆಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಸಂವಿಧಾನದಲ್ಲಿ ನಮೂದಿಸಲಾಗಿಲ್ಲ ಅಂತ ಕೇಳಿಲ್ಲ, ಪ್ರಸ್ತಾವನೆಯಲ್ಲಿ ಕಾಣಲಾಗುವುದಿಲ್ಲ ಅನ್ಕೊಂಡಿದ್ದಾನೆ. ಭಾರತ ಸಂವಿಧಾನದಲ್ಲಿ ಇದಾವೆ ಎಲ್ಲವೂ ಕೂಡ, ಪ್ರಸ್ತಾವನೆಯಲ್ಲಿ ಯಾವ ಮಾದರಿ ಸ್ವಾತಂತ್ರ್ಯವನ್ನು ಕಾಣಲಾಗುವುದಿಲ್ಲ ಅಂತ ಪ್ರಶ್ನೆಯನ್ನು IAS ಅಲ್ಲಿ ಕೇಳಿದ್ದಾನೆ. ಈ ಪ್ರಶ್ನೆಗೆ ಉತ್ತರ ಹಾಕಬೇಕು ಅಂದಾಗ ನಾವು ಸ್ವಾತಂತ್ರ್ಯ ಅಂತ ಬಂದಾಗ ಕೂಡ ಹೌ ಮೆನಿ ಟೈಪ್ಸ್ ಆಫ್ ಲಿಬರ್ಟಿ ಗಿವನ್ ಟು ಸಿಟಿಜನ್ಸ್ ಆಫ್ ಇಂಡಿಯಾ, ಎಷ್ಟು ಮಾದರಿಯ ಸ್ವಾತಂತ್ರ್ಯವನ್ನ ಈ ದೇಶದ ನಾಗರಿಕರಿಗೆ ಪ್ರಸ್ತಾವನೆಯಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಬಂದಾಗ ನಾವು ಸ್ವಾತಂತ್ರ್ಯ ವಿಚಾರಕ್ಕೆ ಬಂದಾಗ ಇಲ್ಲೂ ಕೂಡ ನಾವು ನೋಡ್ತೇವೆ ಯಾವ ಮಾದರಿಯ ಸ್ವಾತಂತ್ರ್ಯವನ್ನು ನೋಡ್ತೇವೆ ಅಂತ ಬಂದಾಗ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಲಿಬರ್ಟಿ ಆಫ್ ವರ್ಷಿಪ್ ಆರಾಧನಾ ಸ್ವಾತಂತ್ರ್ಯ, ಲಿಬರ್ಟಿ ಆಫ್ ಥಾಟ್ ಚಿಂತನಾ ಸ್ವಾತಂತ್ರ್ಯ, ಲಿಬರ್ಟಿ ಆಫ್ ಥಾಟ್ ಬಿಲೀಫ್ ನಂಬಿಕೆ ಸ್ವಾತಂತ್ರ್ಯ. ಲಿಬರ್ಟಿ ಆಫ್ ಬಿಲೀಫ್ ನಂಬಿಕೆ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆರಾಧನಾ ಸ್ವಾತಂತ್ರ್ಯ, ಚಿಂತನಾ ಸ್ವಾತಂತ್ರ್ಯ, ನಂಬಿಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಹೊರತು ಕೆನಾಟ್ ಮೆನ್ಷನ್ ಲಿಬರ್ಟಿ ಆಫ್ ಎಕಾನಮಿ, ಆರ್ಥಿಕ ಸ್ವಾತಂತ್ರ್ಯ ಕಾಣಲಾಗುವುದಿಲ್ಲ. ಇದಕ್ಕೆ ಆನ್ಸರ್ ಮಾಡಬೇಕು ಅಂದಾಗ IAS ಅಂತಂದಾಗ ಏನು ದೊಡ್ಡದಲ್ಲ, ಅದನ್ನೂ ಕೂಡ ಐ ವಿಲ್ ಡೂ ಇಟ್, ನಾನು ಕೂಡ ಮಾಡಬಲ್ಲೆ ಉತ್ತರವನ್ನ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು ಅಂತಂದ್ರೆ ಈ ರೀತಿ ಪ್ರತಿಯೊಂದು ಪದದ ಒಂದು ಹಿನ್ನೆಲೆಯನ್ನ ತಿಳ್ಕೊಂಡಾಗ ಅದು ಒಳಗೊಂಡಿರ್ತಕ್ಕಂಥ ಅಂಶ ತಿಳ್ಕೊಂಡಾಗ ನಮಗೆ IAS ಪ್ರಶ್ನೆ ಕೂಡ ಅತ್ಯಂತ ಸುಲಭ ಅಂತೇಳಿ ನಮಗೆ ಅನ್ಸುತ್ತೆ. ಇದು ಸ್ವಾತಂತ್ರ್ಯ ಒಳಗೊಂಡಿರ್ತಕ್ಕಂತಹ 4 ಟೈಪ್ಸ್ ಆಫ್ ಲಿಬರ್ಟೀಸ್ ಅಂತ ನಾವು ಕರಿತೇವೆ ಇನ್ ದಿ ಪ್ರಿಯಾಂಬಲ್ ಓನ್ಲಿ, ಪ್ರಸ್ತಾವನೆಗೆ ಸಂಬಂಧಪಟ್ಟ. ದೆನ್ ಅನದರ್ ವರ್ಡ್ ಸಮಾನತೆ, ಈಕ್ವಾಲಿಟಿ. ಸಮಾನತೆ ಬಂದಾಗ ಸಮಾನತೆ ಎಲ್ಲಿ ಸಮಾನತೆಯನ್ನು ಕೊಟ್ಟಿದ್ದೇವೆ ಅಂತ ಬಂದಾಗ ಇಲ್ಲಿಯೂ ಕೂಡ ಎರಡು ಕಾನ್ಸೆಪ್ಟ್ ನೋಡ್ತೇವೆ. ಸ್ಥಾನಮಾನ ಮತ್ತು ಅವಕಾಶಗಳು, ಸ್ಟೇಟಸ್ ಅಂಡ್ ಆಪರ್ಚುನಿಟೀಸ್. ಸ್ಟೇಟಸ್ ಮತ್ತು ಆಪರ್ಚುನಿಟೀಸ್ ನಲ್ಲಿ ಕೂಡ ನಾವು ಈಕ್ವಾಲಿಟಿ ಕೊಟ್ಟಿದ್ದೇವೆ. ಅಂದ್ರೆ ಸ್ಥಾನಮಾನ, ನೀವು ಯಾವುದೇ ಹುದ್ದೆಗೆ ನೇಮಕ, ಒಂದು FD ಆಗಲಿ, ಪೊಲೀಸ್ ಪೇದೆ ಆಗಲಿ, PSA ಆಗಲಿ, KS ಆಗಲಿ, IAS ಆಗಲಿ, ಯಾವುದೇ ಒಂದು ಸಾರ್ವಜನಿಕ ಹುದ್ದೆನ ನೀವು ಅಲಂಕರಿಸಿದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕೂಡ ಅವನು ಯಾವುದೇ ಜಾತಿ, ಧರ್ಮ, ವರ್ಗ, ಜನಾಂಗ, ಬುಡಕಟ್ಟಿಗೆ ಸೇರಿದನಾಗಿದ್ರು ಕೂಡ ಎಲ್ಲರೂ ಕೂಡ ಆ ಹುದ್ದೆಗೆ ದೊರಕುವಂತಹ ಸ್ಥಾನಮಾನ, ಸೌಲಭ್ಯ, ಸವಲತ್ತುಗಳು ಸಿಗ್ತವೆ. ಅದನ್ನ ಪಡೆಯಲಿಕ್ಕೆ ಆತ ಅರ್ಹನಾಗಿದ್ದಾನೆ. ಅದಕ್ಕೆ ಯಾವುದೇ ಜಾತಿ, ಧರ್ಮ, ಜನಾಂಗದ ಅದಕ್ಕೆ ಕಳಂಕ ಅಂತಕ್ಕಂಥದ್ದು ಅನುಕೂಲವಿಲ್ಲ. ಇದರಿಂದಾಗಿ ಸ್ಥಾನಮಾನದಲ್ಲಿ ಎಲ್ಲರಿಗೂ ಸಮಾನತೆ ಇದೆ. ಹಾಗೆ ಅವಕಾಶಗಳು, ಆಪರ್ಚುನಿಟೀಸ್, ಈಗ ನೀವೆಲ್ಲರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಿ. ನಿಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ, ಏಜ್ ಲಿಮಿಟ್ ಮೇಲೆ, ಅದಕ್ಕೆ ಇರ್ತಕ್ಕಂಥ ಒಂದು ಕ್ರೈಟೀರಿಯಾ ಎಲ್ಲವನ್ನ ತಿಳ್ಕೊಂಡು ಅಪ್ಲೈ ಮಾಡ್ತಾ ಇದ್ದೀರಿ. ಇಲ್ಲಿ ಕೇವಲ ಇಂತಹ ಜಾತಿ, ಇಂತಹ ವರ್ಗ, ಇಂತಹ ಧರ್ಮದವರೇ ಅಪ್ಲೈ ಮಾಡಬೇಕು ಅಂತೇಳಿಲ್ಲ, ಎಲ್ಲಾ ವರ್ಗದಲ್ಲೂ ಕೂಡ ಸಮಾನ ಅವಕಾಶ ಇದೆ. ಅದನ್ನೇ ಆಪರ್ಚುನಿಟೀಸ್ ಇರುತ್ತೆ. ಇದು ಕೂಡ ಪ್ರಸ್ತಾವನೆಯ ಅದೊಂದು ಅಂಶ. ದೆನ್ ಫೆಟರ್ನಿಟಿ, ಭ್ರಾತೃತ್ವ ಅಥವಾ ಸಹೋದರತ್ವ ಅಂತ ಕೂಡ ಇದನ್ನ ಕರೀತೇವೆ. ಅಂದ್ರೆ ಇದರಲ್ಲಿ ಬಂದಾಗ ವ್ಯಕ್ತಿ ಗೌರವ ಮತ್ತು ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ರಕ್ಷಣೆ, dignity of individual and protection for equality and integrity of the nation ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದ ಇಂಡಿವಿಜುವಲ್ ಡಿಗ್ನಿಟಿ,
ನೀವು ಯಾವುದೇ ಒಂದು ಹುದ್ದೆಯಲ್ಲಿ ಅಥವಾ ಸಾಮಾನ್ಯ ಒಬ್ಬ ರೈತನೇ ಆಗಿ ಪ್ರತಿಯೊಬ್ಬರು ಕೂಡ ತನ್ನದೇ ಆದ ಒಂದು ಡಿಗ್ನಿಟಿ ಆಫ್ ಲೈಫ್ ಅಂತಕ್ಕಂಥದ್ದಿದೆ. ಅದನ್ನ ಇಲ್ಲಿ ಹೇಳ್ತಾರೆ. ಆ ಏಕತೆ ಮತ್ತು ಸಮಗ್ರತೆ ರಕ್ಷಣೆ, ಯೂನಿಟಿ ಅಂಡ್ ಇಂಟಿಗ್ರಿಟಿ. ಈ ದೇಶ ನಾಗರಿಕರಾದ ನಾವು ಪ್ರತಿಯೊಬ್ಬರೂ ಕೂಡ ಈ ದೇಶದ ಸಮಗ್ರತೆಗೆ, ಏಕತೆಗೆ ನಾವು ಉತ್ತರದಾಯಿತ್ವವಾಗಿರಬೇಕು, ಅಂದ್ರೆ ಗೌರವವನ್ನು ಕೊಡಬೇಕು. ಜೊತೆಗೆ ಭ್ರಾತೃತ್ವ ಅಂತಕ್ಕಂಥ ಪರಿಕಲ್ಪನೆ ಏನಂತಂದ್ರೆ ನಮ್ಮ ಪುರಾಣಗಳಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾನೆ ಅಂತ ಉದಾಹರಣೆ ಕೊಡ್ತಾರೆ. ವಸುದೈವ ಕುಟುಂಬಕಂ ಅಂತಕ್ಕಂಥ ಒಂದು ಪರಿಕಲ್ಪನೆ, ಅಂದ್ರೆ ಇಡೀ ವಿಶ್ವವೇ ಒಂದು ಜಗತ್ತಿದ್ದಾಗೆ, ಇಡೀ ವಿಶ್ವವೇ ಜಗತ್ತೇ ಒಂದು ಕುಟುಂಬ ಇದ್ದಾಗೆ. ಆ ಎಲ್ಲಾ ರಾಷ್ಟ್ರಗಳು ಕೂಡ ಆ ಒಂದು ಮೆಂಬರ್ಸ್ ಆಫ್ ಒನ್ ಆಫ್ ದಿ ಫ್ಯಾಮಿಲಿ, ಆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಈ ಜಗತ್ತಿನ ವಿವಿಧ ರಾಷ್ಟ್ರಗಳು ಅಂತೇಳಿ ವಸುದೈವ ಕುಟುಂಬ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಭಗವದ್ಗೀತೆಯಲ್ಲಿ ಹೇಗೆ ಕಾಣ್ತೇವೋ ಹಾಗೆ ಭಾರತ ಪ್ರಜೆಗಳಾದ ನಾವೆಲ್ಲರೂ ಕೂಡ ಯಾವುದೇ ಜಾತಿ, ಧರ್ಮ, ಭಾಷೆ, ಬುಡಕಟ್ಟಿಗೆ ಸೇರಿ ಕೂಡ ನಾವೆಲ್ಲರೂ ಕೂಡ ಸಹೋದರರು. ಸಹೋದರತ್ವದಿಂದ ನಾವು ಬಾಳ್ವೆ ಮಾಡಬೇಕು, ಸಹಬಾಳ್ವೆಯಿಂದ ನಾವು ಜೀವನ ನಡೆಸಬೇಕು. ಯಾವುದೇ ವರ್ಗ, ಕೋಮು, ಜನಾಂಗೀಯ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಈ ಒಂದು ಭ್ರಾತೃತ್ವ ಅಂತಕ್ಕಂಥದ್ದು ನಮಗೆ ಪ್ರಸ್ತುತಪಡಿಸುತ್ತೆ. ಈ ಎಲ್ಲವನ್ನ ಒಳಗೊಂಡಿರತಕ್ಕಂಥದ್ದು ನಮ್ಮ ಒಂದು ಭಾರತ ಸಂವಿಧಾನದ ಪ್ರಸ್ತಾವನೆ. ಪ್ರತಿಯೊಂದು ಪದಗಳು ಕೂಡ ಇಲ್ಲಿ ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಬೇಕಾಗುತ್ತೆ, ಪ್ರತಿಯೊಂದು ಇದನ್ನ ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗ ಪೂರ್ವ ಪರೀಕ್ಷೆ ಯಾವ ರೀತಿ ಎಕ್ಸಾಮ್ ನಲ್ಲಿ ಪ್ರಶ್ನೆ ಬಂದಿದೆ, ಇನ್ನು ಮುಂದೆ ಯಾವ್ದು ಕೇಳ ಅವಕಾಶ ಇದೆ, ಎಲ್ಲರೂ ಕೂಡ ಇದರ ಬಗ್ಗೆ ನಾವು ತಿಳ್ಕೊಂಡು ಪ್ರಸ್ತಾವನೆ ಪಠ್ಯವನ್ನು ತಿಳ್ಕೊಂಡ್ರೆ ಈ ಒಂದು ಪ್ರಸ್ತಾವನೆ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಸ್ತಾವನೆಯ ಮಹತ್ವವನ್ನು ಕುರಿತಂತೆ ಹಲವಾರು ರಾಜಕೀಯ ಚಿಂತಕರು ತಮ್ಮದೇ ಆದ ಅಭಿಪ್ರಾಯವನ್ನು ಕೊಡುವುದನ್ನ ನಾವು ಗಮನಿಸ್ತೇವೆ. ಹಲವಾರು ಚಿಂತಕರನ್ನ ಒಂದೊಂದು ಪದಗಳಲ್ಲಿ ಅದನ್ನು ವರ್ಣಿಸಿರುವುದು ಕೂಡ ನಾವು ಗಮನಿಸ್ತೇವೆ. ಎಕ್ಸಾಂಪಲ್, ಅದರ ಒಂದು ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡಿದಾಗ ರೀತಿಯಾದಂತಹ ಪದಗಳಲ್ಲಿ ಅದನ್ನು ವರ್ಣಿಸಿರುವುದನ್ನು ನಾವು ಗಮನಿಸ್ತೇವೆ. ಉದಾಹರಣೆಗೆ ಬಂದಾಗ KM ಮುನ್ಷಿ ಅಂತಕ್ಕಂಥವರು ಇದನ್ನ ರಾಜಕೀಯ ಜಾತಕ ಅಂತೇಳಿ ಕರೆದಿರುವುದನ್ನ ನಾವು ಗಮನಿಸ್ತೇವೆ. ಆ ನಂತರದಲ್ಲಿ ಬಂದಾಗ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ ಅಂತಕ್ಕಂಥವರು ಸಂವಿಧಾನದ ಒಡವೆಗಿದ್ದಾರೆ ಅಂತ ಹೇಳಿದ್ರೆ ವರ್ಣನೆ ಮಾಡುವುದನ್ನ ನಾವು ಗಮನಿಸ್ತೇವೆ. ಎಂ ಹಿದಾಯತ್ ಉಲ್ಲಾ, ಫಾರ್ಮರ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಎಂ ಹಿದಾಯತ್ ಉಲ್ಲಾ, ಅವರಿದನ್ನ ಸಂವಿಧಾನದ ಆತ್ಮ, ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿರುವುದನ್ನ ನಾವು ಗಮನಿಸ್ತೇವೆ. ಆಮೇಲೆ ಪಾಲ್ಕಿವಾಲಾ ಅಂತಕ್ಕಂಥದ್ದು ಸಂವಿಧಾನದ ಗುರುತಿನ ಪತ್ರ ಅಂತ ಹೇಳಿದ್ದಾರೆ. ಈಗ ಒಬ್ಬೊಬ್ರು ಕೂಡ ಅದರ ಒಂದು ಮಹತ್ವ ಕುರಿತಂತೆ ತಮ್ಮದೇ ಆದಂತ ಒಂದು ವ್ಯಾಖ್ಯಾನ ಕೊಡುವುದನ್ನ ನಾವು ಗಮನಿಸ್ತೇವೆ. ಅದೇ ಇನ್ನೂ ಮುಂದುವರೆದು ಬಂದಂತಹ ಸಂದರ್ಭದಲ್ಲಿ ನಾವು ಯೂಶಲಿ ನೋಡಿದಾಗ ಇದನ್ನ ಸಂವಿಧಾನದ ಕೈಗನ್ನಡಿ, ಮಿರರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಕರಿತೀವಿ. ಸಂವಿಧಾನದ ಕೈಗನ್ನಡಿ ಅಂತ ಬಂದಾಗ ಈಗ ನಾವು ಕನ್ನಡಿಯ ಎದುರಿಗೆ ನಿಂತ್ಕೊಂಡಾಗ ನಾವೊಂದು ಪ್ರತಿಬಿಂಬ ಕಾಣುತ್ತೋ, ಆ ಕನ್ನಡಿ ಮುಂದೆ ನಮ್ಮ ಪ್ರತಿಬಿಂಬ ಕಾಣುವ ಹಾಗೆ ಇಲ್ಲಿಯೂ ಕೂಡ ನಮ್ಮ ದೇಶದ ಪ್ರಸ್ತಾವನೆಯನ್ನ, ಪೀಠಿಕೆ ಭಾಗವನ್ನ ನೋಡಿದ್ರೆ ಸಾಕು, ಈ ದೇಶದ ಸಂವಿಧಾನ ಈ ನಾಗರಿಕರಿಗೆ, ಪ್ರಜೆಗಳಿಗೆ ಏನೆಲ್ಲ ಅಂಶವನ್ನ ಕೊಟ್ಟಿದೆ, ಅವಕಾಶ ಕೊಟ್ಟಿರೋದನ್ನ ಸಂಕ್ಷಿಪ್ತವಾಗಿ ಹೇಳುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನ ಮಿರರ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಕೈಗನ್ನಡಿ ಅಂತ ಕರೀತಾರೆ. ಇದೇ ಸಂಬಂಧ ಕೂಡ ಪ್ರಶ್ನೆ ಕೇಳಿದ್ದಾರೆ, ಇಲ್ಲಿ ಸಂವಿಧಾನದ ಆತ್ಮ ಎಂದು ಈ ಕೆಳಗಿನ ಯಾವುದನ್ನ ಕರೆಯಲಾಗಿದೆ ಅಂತ ಹೇಳಿಕೊಂಡು ಅಲ್ಲಿ ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕಗಳು, ಪ್ರಸ್ತಾವನೆ, ಮೂಲಭೂತ ಕರ್ತವ್ಯಗಳು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಬಂದಾಗ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಯಾವ್ದು ಕರಿತೀವಿ ಅಂತಂದ್ರೆ ಪ್ರಸ್ತಾವನೆಯನ್ನ ನಾವು ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಕರಿತೀವಿ. ಸಂವಿಧಾನದ ಆತ್ಮ, ಹೃದಯ, ಆರ್ಟ್ ಅಂತ ಹೇಳಿ ನಾವು ಕರಿತೀವಿ. ಒಂದ್ ವೇಳೆ ಅದೇ ಪ್ರಶ್ನೆ ಇನ್ನೊಂದು ರೀತಿ ಕೇಳಿದಾಗ ವಿಚ್ ಇಸ್ ದ ಫಂಡಮೆಂಟಲ್ ರೈಟ್ಸ್ ಕನ್ಸಿಡರ್ ಆಸ್ ಎ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಬಂದಾಗ ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನ ಭಾರತ ಸಂವಿಧಾನದ ಆತ್ಮವೆಂದು ಪರಿಗಣಿಸಲಾಗಿದೆ ಅಂತ ಬಂದಾಗ ಆಗ ನಾವು ಆಪ್ಷನ್ಗೆ ಮೂಲಭೂತ ಹಕ್ಕು, ರಾಜ್ಯ ನಿರ್ದೇಶಕತ್ವ, ಮೂಲಭೂತ ಕರ್ತವ್ಯ, ಪ್ರಸ್ತಾವನೆ ಅಂತ ಬಂದಾಗ ಆನ್ಸರ್ ಮಾಡಬೇಕು ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂತ ಮಾಡಿ.
ಪ್ರಶ್ನೆಯನ್ನ ಮೊದಲಿಗೆ ಅರ್ಥ ಮಾಡಿಕೊಂಡು ಆ ನಂತರ ಆ ಪ್ರಶ್ನೆಗೆ ಸಂಬಂಧಪಟ್ಟಾಗಿ ಉತ್ತರವನ್ನು ಹಾಕಬೇಕು. ಅದರಿಂದಾಗಿ ಪ್ರತಿಯೊಂದು ವರ್ಡ್ಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ನೋಡ್ತೀವಿ. ಅಲ್ಲಿ ಮೂಲಭೂತ ಹಕ್ಕುವನ್ನು ಕಾನ್ಸೆಪ್ಟ್ ಕೊಡದೇನೆ ನೇರವಾಗಿ ಯಾವುದನ್ನ ನಾವು ಆತ್ಮ ಕರಿತೀವಿ ಅಂತಂದಾಗ ಪ್ರಸ್ತಾವನೆ ಅಂತ ಆಗ್ತದೆ. ಯಾವ ಮೂಲಭೂತ ಹಕ್ಕನ್ನ ಆತ್ಮ ಕರಿತೀವಿ ಅಂತಂದಾಗ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ರೈಟ್ಸ್ ಅಂತ ಆಗ್ತದೆ. ಸಂವಿಧಾನಾತ್ಮಕ ಪರಿಹಾರ ಅಂತ ಏನಿದೆ ಅದನ್ನು ನಾವು ಸಂವಿಧಾನದ ಆತ್ಮ ಮತ್ತು ಹೃದಯ ಕರಿತೇವೆ ಅಂತ ಕರಿತೇವೆ. ಹಾಗೆ ವಿಚ್ ಇಸ್ ದ ಆರ್ಟಿಕಲ್ ಅಂತ ಹೇಳಿ ಬಂದಾಗ ಯಾವ ವಿಧಿಯನ್ನು ಆರ್ಟಿಕಲ್ ಕರಿತೀವಿ ಅಂತಂದಾಗ ಆರ್ಟಿಕಲ್ ನಂಬರ್ 32 ಅಂತ ಆನ್ಸರ್ ಮಾಡಬೇಕು. ಹಾಗೆ ಹೂ ಇಸ್ ಫಾರ್ ಯಾವ ರೀತಿ ತರದವರು ಅಂತ ಬಂದಾಗ ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ ಆನ್ಸರ್ ಮಾಡಬೇಕು. ಕಾನ್ಸೆಪ್ಟ್ ಒಂದನೇ ಪ್ರಶ್ನೆನ ಕೇಳೋ ವಿಧಾನ ಬೇರೆ ಬೇರೆ ಇರುತ್ತೆ, ವಿಭಿನ್ನವಾಗಿ ಇರುತ್ತೆ. ಇದು ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದು ವ್ಯಾಖ್ಯಾನಗಳ ಹೇಳಿಕೆಗಳನ್ನ ನಾವು ಗಮನಿಸ್ತೇವೆ. ಹಾಗೆ ಇದೇ ಒಂದು ಪ್ರಸ್ತಾವನೆ ಮಹತ್ವ ಕುರಿತಂತೆ ಇನ್ನೂ ಕೆಲವು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಮಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಥವಾ ಎ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಹೇಳ್ತೀವಿ. ಆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸ್ಟೇಟ್ಮೆಂಟ್ ಏನ್ ಕೊಡ್ತಾರೆ? ನಾವು ಏನನ್ನು ಯೋಚಿಸಿದ್ದೆವು ಅಥವಾ ಚಿಂತಿಸಿದ್ದೆವು, ಕನಸು ಕಂಡಿದ್ದೆವು, ಅದೇ ಆಗಿದೆ. ನಾವು ಏನನ್ನು ಚಿಂತಿಸಿದ್ದೆವು, ಕನಸುಕೊಂಡಿದ್ದೆವು, ಅದೇ ಆಗಿದೆ ಅಂತ ಹೇಳಿದ್ದಾರೆ. ದಿ ಪ್ರಿಯಾಂಬಲ್ ಟು ಅವರ್ ವಾಟ್ ವಿ ಹ್ಯಾಡ್ ಥಾಟ್ ಡ್ರೀಮ್ ಸೋ ಲಾಂಗ್ ಅಂತ ಹೇಳಿ ತಮ್ಮದೇ ಅಂತ ಒಂದು ಹೇಳಿಕೆ ಕೊಡೋದನ್ನ ನಾವು ಗಮನಿಸ್ತೇವೆ. ದಿ ಪ್ರಿಯಾಂಬಲ್ ಎಕ್ಸ್ಪ್ರೆಸ್ ವಾಟ್ ವಿ ಹ್ಯಾಡ್ ಥಾಟ್ ಡ್ರೀಮ್ ಸೋ ಲಾಂಗ್ ಅಂತ ಹೇಳಿ ತಮ್ಮದೇ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಏನೆಲ್ಲ ಅಂಶಗಳನ್ನ ಒಳಗೊಂಡಿರಬೇಕು ಅಂತ ಹೇಳಿ ಅವರು ಅಂದುಕೊಂಡಿದ್ರು, ಯೋಚನೆ ಮಾಡಿದ್ರು, ಎಲ್ಲಾ ಅಂಶಗಳನ್ನ ಅದು ಒಳಗೊಂಡಿದೆ ಅಂತ ಹೇಳಿ ತಮ್ಮ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಹಾಗೆಯೇ KM ಮುನ್ಷಿ ಅಂತಕ್ಕಂಥವ್ರು ಈಗಾಗಲೇ ರಾಜಕೀಯ ಜಾತಕ ಅಂತ ಹೇಳ್ತಾರೆ, ಅವರು ಕೂಡ ಒಂದು ಹೇಳಿ ಕೊಡ್ತಾರೆ. ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಭವಿಷ್ಯವನ್ನು ತಿಳಿಸುವಂತದ್ದು. ದಿ ಪ್ರಿಯಾಂಬಲ್ ಈಸ್ ಓವರ್ ಸ್ಕೋಪ್ ಆಫ್ ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳಿ ತಮ್ಮದೇ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ ಅಂತಕ್ಕಂಥವ್ರು ಕೂಡ ತಮ್ಮದೇ ಅಂತ ಮತ್ತೊಂದು ಹೇಳಿಕೆಯನ್ನು ಕೊಡ್ತಾರೆ. ಪ್ರಸ್ತಾವನೆ ಅಂತಕ್ಕಂಥದ್ದು ಭಾರತ ಸಂವಿಧಾನದ ಅತ್ಯಮೂಲ್ಯವಾದಂತಹ ಒಂದು ಭಾಗ. ಇಸ್ ಒನ್ ಆಫ್ ದಿ ಪ್ರೀಸಿಯಸ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಅದು ಒಂದು ಕೀಲಿಕೈ, ಇಟ್ ಇಸ್ ಎ ಕೀ. ಅದು ಒಂದು ಅಳತೆಗೋಲು, ಇಟ್ ಇಸ್ ಎ ಯಾರ್ಸ್ಟಿಕ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ತಮ್ಮದೇ ಆದ ಒಂದು ಹೇಳಿಕೆ ಕೊಟ್ಟಿರೋದನ್ನ ನಾವು ಗಮನಿಸ್ತೇವೆ. ಈಗ ಪ್ರತಿಯೊಬ್ಬರು ಕೂಡ ಅದರ ಒಂದು ಮಹತ್ವ ಕುರಿತಂತೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಹಾಗೆಯೇ 1949 ನವೆಂಬರ್ 26 ಏನು ಭಾರತ ಸಂವಿಧಾನ ಅಂಗೀಕಾರ ಆಯಿತು, ಅನುಮೋದನೆ ಆಯಿತು, ಅದರ ಇಂದಿನ ದಿನ ನವೆಂಬರ್ 25, 1949 ನವೆಂಬರ್ 25, 1949 ಡಾಕ್ಟರ್ BR ಅಂಬೇಡ್ಕರ್ ಕೂಡ ಈ ಒಂದು ಪ್ರಸ್ತಾವನೆಯ ಕುರಿತಂತೆ ಆ ರಚನಾ ಸಭೆಯಲ್ಲಿ ಮಾತನಾಡುವಾಗ ಅವರು ಹೇಳ್ತಾರೆ, ಈ ಪ್ರಸ್ತಾವನೆ ಒಳಗಿರತಕ್ಕಂತಹ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಏನು ಈ ಮೂರು ಕಾನ್ಸೆಪ್ಟ್ ಇದೆ, ಈ ಮೂರು ಕಾನ್ಸೆಪ್ಟ್ ಗಳನ್ನು ಕೂಡ ಪ್ರತ್ಯೇಕವಾಗಿ ನಾವು ಅಧ್ಯಯನ ಮಾಡಬಾರದು. ಭಾರತ ಸಂವಿಧಾನದಲ್ಲಿ ಆ ಮೂರನ್ನು ಕೂಡ ಪ್ರತ್ಯೇಕಗೊಳಿಸಬಾರದು. ಯಾಕೆ ಒಂದಕ್ಕೆ ಲಿಂಕ್ ಇದೆ, ಒಂದರ ಮೇಲೆ ಅವಲಂಬಿತವಾಗಿದೆ. ಅದರಿಂದಾಗಿ ಈ ಒಂದು ಪ್ರಸ್ತಾವನೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಪರಿಕಲ್ಪನೆಯ ಹೊರತಾದಂತಹ ಪ್ರಸ್ತಾವನೆಯನ್ನ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇರಬೇಕವು ಅಂತೇಳಿ ಅದರ ಮಹತ್ವದ ಕುರಿತಂತೆ ಹೇಳಿಕೊಟ್ಟುದನ್ನ ನಾವು ಗಮನಿಸ್ತೇವೆ. ಹಾಗೆಯೇ ಅಂತಿಮವಾಗಿ ಬಂದಾಗ ಪ್ರಸ್ತಾವನೆ ಎಲ್ಲಿ ತೆಗೆದುಕೊಂಡ್ವಿ, ಯಾವಾಗ ಮಂಡನೆ ಆಯಿತು, ಅನುಮೋದನೆ ಆಯಿತು, ಪ್ರಸ್ತಾವನೆ ಪಠ್ಯ ಯಾವುದು ಪ್ರಾರಂಭ ಆಗುತ್ತೆ, ಯಾವ್ಯಾವ ಅಂಶಗಳು ಒಳಗೊಂಡಿದೆ, ಅದು ಒಳಗೊಂಡಿರತಕ್ಕಂತಹ ಉಪ ಅಂಶಗಳೇನು ಅಂತ ತಿಳಿದುಕೊಂಡ್ವಿ. ಹಾಗೆ ಪ್ರಸ್ತಾವನೆ ಮಹತ್ವ, ಅದರ ಮಹತ್ವದ ಕುರಿತಂತೆ ಕೆಲವರ ಹೇಳಿಕೆಯನ್ನ ವ್ಯಾಖ್ಯಾನ ತಿಳ್ಕೊಂಡ್ವಿ. ಇನ್ನು ಅಂತಿಮವಾಗಿ ಇದೇ ಪ್ರಸ್ತಾವನೆ ಸಂಬಂಧಪಟ್ಟ ಹಾಗೆ ಕೇಳಿರ್ತಕ್ಕಂತಹ ಪ್ರಶ್ನೆ ಏನು ಅಂತಂದ್ರೆ, ಸುಪ್ರೀಂ ಕೋರ್ಟ್ನ ಕೆಲವೊಂದು ಮೊಕದ್ದಮೆಗಳಲ್ಲಿ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾನೆ. ಏನ್ ಪ್ರಶ್ನೆ ಕೇಳಿದ್ದಾನೆ? ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗವೇ ಅಥವಾ ಅಲ್ಲವೇ? ಪ್ರಿಯಾಂಬಲ್ ಇಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಅಂತೇಳಿ ಕೆಲವೊಂದು ಮೊಕದ್ದಮೆಗಳಲ್ಲಿ ವಿಭಿನ್ನವಾದ ತೀರ್ಪುಗಳು ಬಂದಿರುವುದನ್ನ ನಾವು ಗಮನಿಸ್ತೇವೆ. ಅಲ್ಲಿ ಬಂದಾಗ ಪ್ರಶ್ನೆ ಬಂದಾಗ ಈ ಕೆಳಗಿನ ಯಾವ ಮೊಕದ್ದಮೆಯಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವಲ್ಲವೆಂದು ತೀರ್ಪು ನೀಡಲಾಗಿದೆ ಅಂತ ಕೊಟ್ಟು, ಆಪ್ಷನ್ ನಂಬರ್ 1 ಮೇನಕಾ ಗಾಂಧಿ ಕೇಸ್ 1978, ಬೆರುವಾರಿ ಕೇಸ್ 1960, ಕೇಶವನ ಭಾರತಿ ಕೇಸ್ 1973, ಉನ್ನಿ ಕೃಷ್ಣನ್ ಕೇಸ್ 1993 ಅಂತ ಕೊಟ್ಟಾಗ ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲವೆಂದು ಈ ಕೆಳಗಿನ ಯಾವ ಮೊಕದ್ದಮೆಯಲ್ಲಿ ಹೇಳಲಾಗಿದೆ ಅಂತ ಬಂದಾಗ ನಾವು ಆನ್ಸರ್ ಮಾಡಬೇಕು ಅಂತಂದ್ರೆ ಬೆರುವಾರಿ ಮೊಕದ್ದಮೆ. 1960 1960ನಲ್ಲಿ
ಬೆರುಬಾರಿ ಮೊಕದ್ದಮೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪು. ಬೆರುಬಾರಿ ಇರತಕ್ಕಂಥದ್ದು ಭೂಪ್ರದೇಶ, ಭಾರತದಿಂದ ಪಾಕಿಸ್ತಾನಕ್ಕೆ ವರ್ಗಾವಣೆಗೊಂಡಂತಹ ಒಂದು ಭೂಪ್ರದೇಶ. ಈ ಒಂದು ಯಾವುದೇ ಒಂದು ನಿರ್ದಿಷ್ಟ ಭೂಪ್ರದೇಶವನ್ನ ಒಂದು ದೇಶದಿಂದ ಮತ್ತೊಂದು ರಾಜ್ಯ ಅಥವಾ ರಾಷ್ಟ್ರಕ್ಕೆ ವರ್ಗಾವಣೆ ಆಗಬೇಕಾದ್ರೆ ಸಂವಿಧಾನ 368ನೇ ವಿಧಿಯನ್ವಯ ಸಂವಿಧಾನ ತಿದ್ದುಪಡಿ ಮಾಡೇನೆ ವರ್ಗಾವಣೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಲ್ಲಿ ಉಲ್ಲೇಖಿಸಿದೆ. ಆ ಒಂದು ತೀರ್ಪನ್ನ ಪೂರ್ವ ಸಂದರ್ಭದಲ್ಲಿ ಬೆರುಬಾರಿಗೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ಕೊಡುವಾಗ ಪ್ರಿಯಾಂಬಲ್ ಈಸ್ ನಾಟ್ ಒನ್ ಆಫ್ ದಿ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ಪೀಠಿಕೆ ಅಥವಾ ಪ್ರಸ್ತಾವನೆ ಅನ್ನೋದು ಸಂವಿಧಾನದ ಒಂದು ಭಾಗ ಅಲ್ಲ ಅಂತೇಳಿ ತೀರ್ಪನ್ನು ಕೊಟ್ಟೋದನ್ನ ನಾವು ಗಮನಿಸ್ತೇವೆ ಬೆರುಬಾರಿ ಕೇಸ್. ಅದೇ ನಾವು ಇನ್ನೊಂದು ಕೇಸನ್ನು ನೋಡಿದಾಗ ಕೇಶವಾನಂದ ಭಾರತಿ ಕೇಸ್. ಕೇಶವಾನಂದ ಭಾರತಿ ಮೊಕದ್ದಮೆ 1973. Then another one, ಭಾರತೀಯ ಜೀವ ವಿಮಾ ನಿಗಮ ಮೊಕದ್ದಮೆ, LIC ಕೇಸ್ ಆಫ್ ಇಂಡಿಯಾ in 1995. 1995ರ LIC ಕೇಸ್ ಆಫ್ ಇಂಡಿಯಾ ಇದೆ. ಈ ಎರಡೂ ಮೊಕದ್ದಮೆಯಲ್ಲೂ ಕೂಡ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಅಂತೇಳಿ ತೀರ್ಪು ಗಮನಿಸ್ತೀವಿ. ಬೆರುಬಾರಿ ಕೇಸ್ನಲ್ಲಿ ನಾಟ್ ಒನ್ ಆಫ್ ದಿ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾನೆ. ಕೇಶವಾನಂದ ಭಾರತಿ ಕೇಸ್ ಮತ್ತು ಭಾರತೀಯ ಜೀವ ವಿಮಾ ನಿಗಮ ಮೊಕದ್ದಮೆಯಲ್ಲಿ ಪ್ರಸ್ತಾವನೆ ಭಾರತ ಸಂವಿಧಾನದ ಒಂದು ಭಾಗ ಹೌದು ಅಂತ ಕೊಡ್ತಾನೆ. ಅಡೆದಾಡಿಯಲ್ಲಿ ಪ್ರಶ್ನೆಗಳು ಕೇಳಿದಾನೆ, ಯಾವುದರಲ್ಲಿ ಭಾಗ ಅಲ್ಲ ಅಂತ ಬಂದಾಗ ಬೆರುಬಾರಿ ಕೇಸ್ ನಂಬಿಸಿದೆ, ಯಾವುದರಲ್ಲಿ ಹೌದು ಅಂತ ಬಂದಾಗ ಕೇಶವಾನಂದ ಭಾರತಿ ಕೇಸ್ ಮತ್ತು ಭಾರತೀಯ ಜೀವ ವಿಮಾ ನಿಗಮ ಮೊಕದ್ದಮೆ ಅಂತ ಹೇಳಿ ಕರೀತೀವಿ. ಇದರ ಇನ್ನೂ ವಿಭಿನ್ನವಾಗಿ ಇನ್ನೊಂದು ಪ್ರಶ್ನೆ ಕೇಳಿದ, ಈ ಕೆಳಗಿನ ಯಾವ ಮೊಕದ್ದಮೆಯು ಭಾರತ ಸಂವಿಧಾನ ಪ್ರಸ್ತಾವನೆಗೆ ಸಂಬಂಧಿಸಿಲ್ಲ ಅಂತ ಕೊಟ್ಟು 4ನೇ ಆಪ್ಷನ್ ಅಲ್ಲಿ ಮೇನಕಾ ಗಾಂಧಿ ಕೇಸ್ 1978 ಅಂತ ಕೊಟ್ಟ. ಆಪ್ಷನ್ ನಂಬರ್ 1 ಬೆರುಬಾರಿ, ಆಪ್ಷನ್ ನಂಬರ್ 2 ಕೇಶವಾನಂದ ಭಾರತಿ, ಆಪ್ಷನ್ ನಂಬರ್ 3 ಮೇನಕಾ ಗಾಂಧಿ, ದೆನ್ ಆಪ್ಷನ್ ನಂಬರ್ 4 ಭಾರತೀಯ ಜೀವ ವಿಮಾ ನಿಗಮ ಮೊಕದ್ದಮೆ ಅಂತ ಕೊಟ್ಟು ಕೆಳಗಿನ ಸಂಕೇತದ ಮುಖಾಂತರ ಸರಿ ಉತ್ತರ ಆಯ್ಕೆ ಮಾಡಿ ಕೊಟ್ಟು ಕೇವಲ 1 ಮಾತ್ರ, 2 ಮತ್ತು 3 ಮಾತ್ರ, ದೆನ್ 3 ಮತ್ತು 4 ಮಾತ್ರ, ದೆನ್ ಕೇವಲ 4 ಮಾತ್ರ ಅಂತ ಆಪ್ಷನ್ ಕೊಟ್ಟಾಗ ಆನ್ಸರ್ ಮಾಡಿಬಿಟ್ಟು ಮೇನಕಾ ಗಾಂಧಿ ಕೇಸ್. ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ಅಲ್ಲಿ ಕೇಳಿರೋದೇನು, ಈ ಕೆಳಗಿನ ಯಾವ ಮೊಕದ್ದಮೆಯು ಪ್ರಸ್ತಾವನೆಗೆ ಸಂಬಂಧಿಸಿಲ್ಲ. ಅಲ್ಲಿ ಭಾಗ ಯಾವುದು, ಭಾಗ ಅಲ್ಲ, ಏನೂ ಅಲ್ಲ, ಪ್ರಸ್ತಾವನೆಗೆ ಸಂಬಂಧಿಸಿಲ್ಲ. ವಿಚ್ ಇಸ್ ದ ಕೇಸ್ ನಾಟ್ ರಿಲೇಟೆಡ್ ಟು ಪ್ರಿಯಮಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ, ವಿಚ್ ಇಸ್ ದ ಕೇಸ್ ಅಂತ ಬಂದಾಗ ಮೇನಕಾ ಗಾಂಧಿ ಕೇಸ್ ಇದು ಅದಕ್ಕೆ ಸಂಬಂಧಪಟ್ಟದ್ದಲ್ಲ. ಈ 3 ಕೂಡ ಅದಕ್ಕೆ ಸಂಬಂಧಪಟ್ಟಿರೋದು. ಮೊದಲನೇ ಪ್ರಸ್ತಾವನೆ ಭಾಗ ಅಲ್ಲ ಅಂತ ಕೊಡುತ್ತೆ, 2 ಮತ್ತು 3ರಲ್ಲಿ ಭಾಗ ಹೌದು ಅಂತ ಕೊಡುತ್ತೆ. ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ನ ವಿವಿಧ ಮೊಕದ್ದಮೆಗಳಲ್ಲೂ ಕೂಡ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳುವುದನ್ನ ನಾವು ಗಮನಿಸ್ತೇವೆ. ಇದು ಪ್ರಸ್ತಾವನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಮೊಕದ್ದಮೆಗಳು ಅಂತೇಳಿ ನಾವು ಉದಾಹರಣೆಯಾಗಿ ನಾವು ಕೊಡ್ತೇವೆ. ಇದಿಷ್ಟು ಕೂಡ ಪ್ರಸ್ತಾವನೆಯ ಒಂದು ಹಿನ್ನೆಲೆ, ಅದರ ಒಂದು ಪಠ್ಯ, ಅದರ ಮಹತ್ವ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸುಪ್ರೀಂ ಕೋರ್ಟ್ನ ಕೆಲವೊಂದು ಕೇಸಸ್ಗಳನ್ನ ನಾವು ಗಮನಿಸ್ತೇವೆ. ಇದೆಲ್ಲವನ್ನ ನೋಡಿದಾಗ ನಮಗೆ ಅನಿಸೋದೇನು ಅಂತಂದ್ರೆ, ಯಾವುದೇ ದೇಶದ ಒಂದು ಸಂವಿಧಾನ ಪ್ರಸ್ತಾವನೆಯನ್ನ ಒಳಗೊಳ್ಳದ ಸಂವಿಧಾನವನ್ನ ಊಹೆ ಮಾಡಿಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ಪ್ರಸ್ತಾವನೆ ಅಥವಾ ಪೀಠಿಕೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಒಂದು ಪರಿಕಲ್ಪನೆ ಇರೋದ್ರಿಂದ ಅದರ ಒಂದು ಪರಿಚಯಾತ್ಮಕ ಹೇಳಿಕೆ ಅಂತ ಕರೀತೀವಿ. ಸಂವಿಧಾನದ ದೃಢೀಕರಣ, ಡಿಕ್ಲರೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಅದನ್ನು ನಾವು ಕರೀತೇವೆ. ಈ ಹಂತದಲ್ಲಿ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ಕೂಡ ಈ ದೇಶ ನಾಗರಿಕರಿಗೆ ಕೊಟ್ಟಿರತಕ್ಕಂಥ ಎಲ್ಲಾ ಅವಕಾಶಗಳನ್ನು ತಿಳ್ಕೊಂಡಿದ್ದೇವೆ. ಹಾಗೆ ಈ ಒಂದು ದೇಶದ ಪ್ರಸ್ತಾವನೆ ಕೇವಲ ಭಾರತ ಸಂವಿಧಾನಕ್ಕೆ ಮಾತ್ರ ಅಲ್ಲದೆ ಪ್ರಪಂಚದ ವಿವಿಧ ರಾಷ್ಟ್ರಗಳ ಸಂವಿಧಾನದ ಮೇಲೆಯೂ ಕೂಡ ಪ್ರಭಾವವನ್ನು ಬೀರುವಷ್ಟರ ಮಟ್ಟಿಗೆ ನಮ್ಮ ಒಂದು ಪ್ರಸ್ತಾವನೆ ರಚನೆ ಆಗಿದೆ ಅಂತಕ್ಕಂಥ ಹೇಳಲು ಕೂಡ ಉತ್ಪ್ರೇಕ್ಷೆ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ. ಇದಿಷ್ಟು ಕೂಡ ಪ್ರಸ್ತಾವನೆಗೆ ಸಂಬಂಧಪಟ್ಟಂತ ಸಂಕ್ಷಿಪ್ತ ಕಿರು ಪರಿಚಯ. ಥ್ಯಾಂಕ್ ಯು.